गजाननं भूतगणादिसेवितं कपित्थजम्बूफलसारभक्षितम् उमातुतं शोकविनाशकारणं नमामि विघ्नेश्वर पादपङ्कजम् ಈ ಅವಕಾಶವನ್ನು ಕಲ್ಪಿಸಿದ್ದಕ್ಕಾಗಿ ಬಹುವಚನ ವೇದಿಕೆಗೆ ಶ್ರೀಶ ಅವರಿಗೆ ನಾವು ಕೃತಜ್ಞರು. ಸಭೆಯಲ್ಲಿ ನಮ್ಮೆದುರು ಹಿರಿಯರಾದಂಥ
ಲಕ್ಷ್ಮೀಶ್ ದೊಡ್ಡಪಾಡಿಯವರು ಕೂಡ ಇದ್ದಾರೆ. ಎಲ್ಲ ಹಿರಿಯರಿದ್ದೀರಿ. ಈ ಪ್ರಯೋಗ ಅಂದರೆ ಏಕ ವ್ಯಕ್ತಿ ತಾಳಮದ್ದಲೆ ಪ್ರಯೋಗವನ್ನು ನಾನು ಆರಂಭಿಸಿ ಕೆಲವು ವರ್ಷಗಳಾದವು. ಬೇರೆ ಬೇರೆ ಪಾತ್ರಗಳನ್ನು ಮಾಡ್ತಾ ಇದ್ದಾಗ ಶತಾವಧಾನಿ ಡಾಕ್ಟರ್ ಆರ್ ಗಣೇಶ್ ಅವರು ನೀವು ವ್ಯಾಸನನ್ನು ಹೇಳಬೇಕು ಅಂತ ಹೇಳಿದರು. ಅದು ಹೇಗೆ ಆಕಾಶವನ್ನು ಅಂಗೈಯಲ್ಲಿ ಹಿಡಿಯುವುದು ಅಂತ ಕೇಳಿದೆ. ಪ್ರಯತ್ನ ಮಾಡಿ ಅಂತ ಹೇಳಿದರು. ಅದರಿಂದ ಒಂದು ಪ್ರಯತ್ನ ಮಾಡಿದೆ. ಅದರ 3ನೆಯ ಪ್ರಯೋಗಕ್ಕೆ ಈಗ ಅವಕಾಶವಾಗಿದೆ. ಈ ಬಾದರಾಯಣ ಏಕ ವ್ಯಕ್ತಿಗೆ ನಿಮಗೆಲ್ಲರಿಗೆ ಮತ್ತೊಮ್ಮೆ ಸ್ವಾಗತ. ವ್ಯಾಸನುಲಿದ ವ್ಯಾಸನುಲಿದಾಗ ಜಯವತಿ ವ್ಯಾಸದಲ್ಲಿ ಬರೆದಿದ್ದೆ ತಿಳಿದ ವ್ಯಾಸದಲ್ಲಿ ಬರೆದಿದ್ದೆ ಹೊಸ ವಿದ್ಯಾಸದಲ್ಲಿ ನುಡಿಸುವೆನು ದೇವ ಗಣೇಶ. ಹಾಗಾಗಿ ನನ್ನ ಕಾಲದಲ್ಲಿ ಬದುಕಿದ ಯಾರಿಗೂ ಸಾವಿಲ್ಲ. ಅವರೆಲ್ಲರೂ ನನ್ನ ನೆನಪಿನಲ್ಲಿ ಉಳಿದಿದ್ದಾರಲ್ಲ. ಈ ಕಾಲವನ್ನು ನೆನಪಿಡಬೇಕು ಎಂಬ ಕಾರಣದಿಂದ ಬರೆಯಬೇಕು ಎಂದೆನ್ನಿಸಿತು ನನಗೆ. ಕಾಲವನ್ನು ಹಿಡಿದಿಡುವುದು ಹೇಗೆ ಅಂತ ಕೇಳಿದರೆ, ಕಾಲದಲ್ಲಿ ಬದುಕಿದವರ ಚರಿತ್ರೆಯ ಮೂಲಕವೇ ಹಿಡಿದಿಡಬೇಕಲ್ಲದೆ ಕಾಲವನ್ನು ಬೇರೆಯಾಗಿ ಹಿಡಿದಿಡುವುದಕ್ಕೆ ಅವಕಾಶ ಉಂಟೆ? ಚರಿತ್ರೆಯನ್ನು ಬರೆಯಬೇಕು ಅಂತಾದಾಗ ಕಾಡಿನ ಕಥೆ ಬರೆಯುವುದಕ್ಕುಂಟೆ. ಎಲ್ಲ ಪ್ರಾಣಿಗಳು ಅವರವರ ಸ್ವಭಾವದಂತೆ ಸುಖವಾಗಿದ್ದವು ಅಂತ ಹೇಳಿದರೆ ಏನು ಹೇಳಿದ ಹಾಗಾಯಿತು?
ಹಾಗಿದ್ರೆ ಕಾಲವನ್ನು ನಾವು ಗ್ರಹಿಸಿದ್ದು ಹೇಗೆ? ಆ ಕಾಲದಲ್ಲಿ ಬದುಕಿದ ಮೌಲ್ಯದ ಆಧಾರದಲ್ಲಿ, ಅದನ್ನು ಬದುಕಿದ ವ್ಯಕ್ತಿಗಳ ಆಧಾರದಲ್ಲಿ. ಹಾಗಾಗಿ ನನಗೆ ಕಾಲದ ಚಿಂತನೆ ದೊಡ್ಡದು. ಈ ಕಾಲ ಎಷ್ಟು ದೀರ್ಘವಾಗಿರಬಹುದು, ನಾನು ಅವರೆಗೂ ಬದುಕಿರಬೇಕೆ? ಹಾಗಿದ್ದರೆ ಹಿಂದಿನವರೆಲ್ಲ ಹೇಗೆ ಬದುಕಿದು ಅದನ್ನು ಹೇಳಬೇಕೆ? ನಾನು ಹಿಂದಿನದನ್ನು ಬರೆದರೆ ಮುಂದೆ ಬದುಕುವವರು ಅದನ್ನೋದಿ ಅದರಿಂದ ಏನನ್ನಾದರೂ ಪಡೆದಾರೆಯೇ? ಅದು ಪ್ರಯೋಜನ ದೃಷ್ಟಿ. ನನಗೆ ಬರೆಯದೇ ಇರುವುದಕ್ಕಾಗುವುದಿಲ್ಲ ಎನ್ನುವುದು ನಿಜ. ಹಾಗಾಗಿ ನಾನು ಕಂಡದ್ದನ್ನು ಬರೆಯಲೇಬೇಕು. ಹೇಗೆ ಬರೆಯುವುದು, ಎಲ್ಲಿಂದ ಪ್ರಾರಂಭಿಸುವುದು ಎಂಬ ಪ್ರಶ್ನೆ ನನ್ನನ್ನು ಕಾಡಿದ್ದು ನಿಜ. ಕಥೆಗಳೆಲ್ಲ ಮುಗಿದ ಮೇಲೆ ನಾನು ಬರೆಯುವುದಕ್ಕೆ ಪ್ರಾರಂಭಿಸಿದವನು. ಪುನರ್ಜನ್ಮ ಎಂದರೆ ಒಬ್ಬ ವ್ಯಕ್ತಿ ಸತ್ತು ಮತ್ತೆ ಹುಟ್ಟುವುದು ಎನ್ನುವುದು ಸಾಮಾನ್ಯವಾದ ಅಭಿಪ್ರಾಯ. ಆದರೆ ನನಗನ್ನಿಸುತ್ತದೆ ಎರಡನೆಯವ ಹುಟ್ಟಿದಾಗಲೇ ಪುನರ್ಜನ್ಮವಾಯಿತು. ಯಾಕೆಂದರೆ ಮೊದಲನೆಯವನ ಜ್ಞಾನಕ್ಕೆ ಅವ ಅಧಿಕಾರಿಯಾಗಿದ್ದ. ಈವರೆಗೆ ಇಷ್ಟು ಅನುಭವ ಇದೆ, ಇಷ್ಟು ಆಲೋಚನೆಗಳಿದೆ ಅಂತ ಗೊತ್ತಾದಾಗ ಮತ್ತೆ ಹುಟ್ಟಿದವನಿಗೆ ಅದು ಸಹಜವಾಗಿ ಒದಗುತ್ತದಲ್ಲ. ಆದುದರಿಂದ ಆ ಆಲೋಚನೆಗಳಿಗೆ, ಅನುಭವಗಳಿಗೆ ಪುನರ್ಜನ್ಮವಾಯಿತು. ಹೀಗೆ ನಾವು ಬದುಕಿನ ಅನುಭವಗಳನ್ನೆಲ್ಲ, ಆಲೋಚನೆಗಳನ್ನೆಲ್ಲ ಕಟ್ಟಿಕೊಟ್ಟರೆ ಒಂದಿಷ್ಟಾದರೂ ಕಾಲದನ್ನು ನಾವು ಸವೆಸಿದ್ದಕ್ಕೆ ಒಂದು ಸಾರ್ಥಕತೆ ಬರಬಹುದೇ ಅನ್ನುವ ಕಾರಣದಿಂದ ಅದನ್ನು ಆರಂಭಿಸಿ ಯಾವುದು ಪುರುಷಾರ್ಥ ಅಂತ ನಾವು ಹೇಳಿದೆವೋ ಅದನ್ನು ಕಲ್ಪಿಸುವುದು ಹೇಗೆ? ವ್ಯಕ್ತಿಗಳು ತಮ್ಮ ಸ್ವಭಾವವನ್ನು ಬಿಟ್ಟು ಬದುಕಲಾರರು ಅಂತಾದರು. ಸ್ವಭಾವವೇ ಕೊನೆಯವರೆಗೂ ಹಾಗೆಯೇ ಇರ್ತದೆ ಅಂತಾದರೆ ಪ್ರಾಣಿಗಳಿಗೆ ಹೇಳುವುದಿಲ್ಲ. ಎಷ್ಟು ಸಹಸ್ರ ವರ್ಷಗಳ ಹಿಂದೆ ಹುಟ್ಟಿದ ಹುಲಿಯೂ ತನ್ನ ಬದುಕಿಗಾಗಿ ಓಡುತ್ತಾ ಇದೆ. ಆ ಹುಲಿಯ ಮುಂದಿರುವ ಚಿಗರೆಯು ತನ್ನ ಬದುಕಾಗಿಗಾಗಿ ಓಡುತ್ತಲೇ ಇದೆ. ಅದರಲ್ಲಿ ಹೇಳುವುದಕ್ಕೆ ಏನಿದೆ? ಹಾಗಿದ್ದರೆ ಮನುಷ್ಯರ ಬಗ್ಗೆ ಹೇಳಬೇಕು. ಅವರಿಗೂ ಒಂದು ಸ್ವಭಾವ ಇದ್ದು, ಆದರೆ ಅದನ್ನು ಮೀರುವ ಸಾಧ್ಯತೆಯೊಂದುಂಟು. ಅವರ ಸ್ವಭಾವ ಅಂತಾದರೆ ಸ್ವಸ್ವರೂಪವಾಗುತ್ತದೆ. ಅದಕ್ಕಾಗಿ ಆದರೂ ಅವರು ಓಡಬೇಕಲ್ಲ. ಅದನ್ನು ಹೇಗೆ ಹೇಳುವುದು? ಆಹಾರ, ನಿದ್ರಾ, ಭಯ, ಮೈಥುನಗಳಲ್ಲಿ ಪ್ರಾಣಿಗಳಿಗೂ ಮನುಷ್ಯರಿಗೂ ಏನು ವ್ಯತ್ಯಾಸ ಇಲ್ಲ. ನಾಲ್ಕು ಅಗತ್ಯವೇ. ಆದರೆ ಅದೇ ಅಲ್ಲೋ ಮನುಷ್ಯನ ಸಂಸ್ಕೃತಿಯನ್ನು ಕಟ್ಟಿದ್ದು. ಅವ ಆ ನಾಲ್ಕನ್ನು ಅನುಭವಿಸಿದ್ದು ಹೇಗೆ, ಗಳಿಸಿದ್ದು ಹೇಗೆ ಎನ್ನುವುದರ ಆಧಾರದಲ್ಲಿ ಆಹಾರಕ್ಕೆ ಶುಚಿಯನ್ನು, ರುಚಿಯನ್ನು ಜೋಡಿಸಿದಾಗ ಅದು ಸಂಸ್ಕೃತಿಯಾಯಿತು. ನಿದ್ರೆಗೆ ಕನಸನ್ನೂ ನಿಶ್ಚಿಂತೆಯನ್ನು ಜೋಡಿಸಿದಾಗ ಅದು ಸಂಸ್ಕಾರಗೊಂಡಿತು. ಭಯಕ್ಕೆ ಸೌಂದರ್ಯವನ್ನು, ಸುರಕ್ಷೆಯನ್ನು ಜೋಡಿಸಿದಾಗ ಅದು ಸಂಸ್ಕಾರಗೊಂಡಿತು. ಮೈಥುನಕ್ಕೆ ದಾಂಪತ್ಯವನ್ನು, ಸಂತಾನವನ್ನು ಜೋಡಿಸಿದಾಗ, ಬೇರೆ ಸಂಬಂಧವನ್ನು ಜೋಡಿಸಿದಾಗ ಅದು ಸಂಸ್ಕಾರವನ್ನು ಪಡೆಯಿತು. ಇದಕ್ಕೂ ಕೂಡ ಇಷ್ಟ ಆಗಿದೆ, ಮುಗೀತೆ, ಅದಕ್ಕೆ ಮತ್ತೆ ಮತ್ತೆ ಪರೀಕ್ಷೆಗೊಳಗಾಗುವ ಅನಿವಾರ್ಯತೆ ಉಂಟು. ಆಹಾರಕ್ಕೆ ಶುಚಿ, ರುಚಿಗಳನ್ನು ಜೋಡಿಸಿದವನು ತಿನ್ನುವ ಆಹಾರ ಎದುರಿಗಿದ್ದರೂ ಅದನ್ನು ತಿನ್ನಲಾರೆ ಎನ್ನುವ ಉಪವಾಸಕ್ಕೆ ಮನಸ್ಸು ಮಾಡಿದನಲ್ಲ, ಆಗ ಅದರ ಮೌಲ್ಯ ಹೆಚ್ಚಾಯಿತು. ಹಾಗೆಯೇ ನಿದ್ರೆ ಎನ್ನುವುದು ಬರುತ್ತಿದ್ದರೂ ಕೂಡ ನಾನು ಸಚ್ಚಿಂತನೆಯಲ್ಲಿ, ಭಗವತ್ ಚಿಂತನೆಯಲ್ಲಿ ಜಾಗರವನ್ನು ಮಾಡುತ್ತೇನೆ, ಜಾಗೃತನಾಗಿರುತ್ತೇನೆ ಅಂತಂದಾಗ ನಿದ್ರೆಯೂ ಕೂಡ ಪ್ರಮಾಣಕ್ಕೆ ಒಳಗಾಯಿತು. ಭಯವನ್ನು ಮೀರುವುದು ಹೇಗೆ? ಇಡೀ ಬದುಕಿನಲ್ಲಿ ನಾವು ಹುಟ್ಟಿದ್ದೇವೆ, ಸಾವು ನಿಶ್ಚಿತವಿದೆ ಎಂದುಕೊಂಡವರು ಕೂಡ ಆ ಸಾಯುವಲ್ಲಿಯವರೆಗೆ ಬದುಕು ಎಂತಂದುಕೊಂಡರೆ ಅಪೂರ್ಣ. ಸಾವು ನನ್ನ ಬದುಕಿನ ಭಾಗವೇ ಅಂತ ಸ್ವೀಕರಿಸಿದರೆ, ಅಂದರೆ ಬದುಕಿನ ಕನಸಿನಲ್ಲಿ ಸಾವು ಒಂದು ಇದ್ದರೆ, ನನ್ನ ಸಾವು ಹೀಗಾದೀತು ಅಂತ ಕನಸು ಕಾಣುವುದಕ್ಕೆ ಸಾಧ್ಯವಾದರೆ ಭಯ ಅಲ್ಲಿಗೆ ಮುಗೀತಲ್ಲ. ಹಾಗೆ ಭಯಕ್ಕೊಂದು ಸಂಸ್ಕಾರ ಅಂತ ಸಾಧ್ಯವಾಗುತ್ತದೆ, ಅದಕ್ಕೊಂದು ಪ್ರಮಾಣವೂ ಸಿದ್ಧವಾಗುತ್ತದೆ.
ಮೈಥುನಕ್ಕೆ ಸಂಯಮವೇ ಪ್ರಮಾಣ. ಅನುಭವಿಸುವುದಕ್ಕೆ ಅಗತ್ಯವಾದ ಸಂಗತಿಗಳ ಲಭ್ಯತೆಯೇ ಪ್ರಮಾಣ ಅಲ್ಲ, ಅದನ್ನು ಅನುಭವಿಸುವುದಕ್ಕಿರುವ ನಮ್ಮ ಸಾಮರ್ಥ್ಯ ಪ್ರಮಾಣವಾಗಿದೆ. ಅದನ್ನು ಹೇಗೆ ನಾವು ಮತ್ತೆ ಮತ್ತೆ ಪ್ರತಿದಿನಕ್ಕೆ ಹೊಸದಾಗಿ ಇಟ್ಟುಕೊಳ್ತೇವೆ, ಈ ರುಚಿಗಳನ್ನು ಬದುಕಿಸಿಕೊಳ್ತೇವೆ ಅಂತ ಪ್ರಯತ್ನ ಪಟ್ಟವರನೇ ನನ್ನ ಕಾಲದಲ್ಲಿಯೂ ಅವರೆಲ್ಲ ಇದ್ದರು. ಹಾಗಾಗಿ ಇವರ ಕಥೆಯನ್ನು ಬರೆಯಬೇಕು. ಹಾಗಿದ್ದರೆ ಸ್ವಭಾವ ಎನ್ನುವುದು ಒಂದು ಧರ್ಮ ಅಂತಾದ್ರೆ, ನನ್ನ ಬದುಕಿಗೆ ನನ್ನಂತೆ ನಾನು ಬದುಕಿದ್ದೇನೆ ಅಂತ ಹೇಳಿದರೆ ಮನುಷ್ಯ ಕುಲ ಸಮಾಜ ಅಂತ ಆಗುವುದಿಲ್ಲ, ಸಮೂಹ ಮಾತ್ರ ಆಗ್ತದೆ. ಹಾಗಾಗಿ ಅದಕ್ಕೆ ಏನು ಆಗ ಬಂದ ಶಬ್ದ ಧರ್ಮ ಎನ್ನುವುದು. ಎಲ್ಲರಿಗೂ ಸೇರಿ ಒಪ್ಪಿತವಾದ ಕೆಲವು ಮೌಲ್ಯಗಳನ್ನಾದರೂ ಬದುಕದಿದ್ದರೆ ಅದು ಮನುಷ್ಯ ಸಮಾಜ ಅಂತ ಆಗುವುದಿಲ್ಲ. ಆ ಮೌಲ್ಯಗಳನ್ನು ಗೌರವಿಸುವುದು ಹೇಗೆ, ಸಾಧಿಸುವುದು ಹೇಗೆ ಅಂತ ಪ್ರಯತ್ನ ಪಟ್ಟ ಹಲವರಿದ್ದಾರಲ್ಲ, ಅವರೆಲ್ಲ ಉಳಿದವರಿಗೆ ಮಾದರಿಯಾದ. ಜಗತ್ತಿನಲ್ಲಿ ಇತಿಹಾಸ ಯಾಕೆ ಬೇಕು ಅಂತ ಕೇಳಿದರೆ, ಒಂದೋ ಇದಲ್ಲದ ಇನ್ನೊಂದನ್ನು ಸಾಧಿಸುವವನಿಗೆ ಇಷ್ಟು ಈಗಾಗಲೇ ಆಗಿದೆ, ಆದ್ದರಿಂದ ಹೊಸದನ್ನು ಸಾಧಿಸಬೇಕು ಎನ್ನುವುದಕ್ಕೆ ಬೇಕು. ಉಳಿದವರಿಗೆ, ಹೆಚ್ಚಿನವರಿಗೆ ಅನುಕರಣಕ್ಕಾಗಿಯೇ ಬೇಕು. ಹೇಗೆ ಬದುಕುವುದು? ಎಲ್ಲರೂ ಕೂಡ ಅಪಾಯವನ್ನು ಎದುರು ಹಾಕಿಕೊಂಡು ಬದುಕಿನಲ್ಲಿ ಹೊಸದನ್ನು ಸಾಧಿಸುವ ಮನಸ್ಸು ಮಾಡುವುದಿಲ್ಲ. ನೀನು ಮಾಡಿದ್ದು ಸರಿಯೋ ಅಂತ ಕೇಳಿದ್ದಕ್ಕೆ ಅನೇಕರ ಉತ್ತರ ಇರುವುದು ಹೇಗೆ, ಈಗಾಗಲೇ ಇವರೆಲ್ಲ ಹೀಗೆ ಮಾಡಿದ್ದಾರಲ್ಲ, ಆದ್ದರಿಂದ ನಾನು ಮಾಡಿದ್ದೇನೆ. ಅಂದರೆ ಹೊಸ ಸಾಹಸಕ್ಕೆ ಅವ ಪ್ರಯತ್ನಿಸಲಿಲ್ಲ ಎನ್ನುವುದು, ಮನಸ್ಸಿಲ್ಲ, ಸಾಮರ್ಥ್ಯವಿಲ್ಲ. ಹಾಗೆ ಜಗತ್ತಿನ ಬಹುದೊಡ್ಡ ಸಂಖ್ಯೆ ಅನುಕರಣೆಗೆ ಒಲಿದಿದೆ, ಅನುಸರಣೆಗೆ ಒಲಿದಿದೆ. ಅವರಿಗೂ ಒಂದು ಮಾರ್ಗದರ್ಶನ ಬೇಕಲ್ಲ. ಆದರೆ ಇವ ಹುಟ್ಟಿದ, ಇವ ಸತ್ತ, ಇಷ್ಟು ಮಾಡಿದ ಅಂತ ಹೇಳಿದರೆ ಇತಿಹಾಸವಾಗಬಹುದು, ಕಾವ್ಯವಾಗುವುದು ಹೇಗೆ? ಬಹಿರಂಗವನ್ನು ಬರೆದರೆ ಇತಿಹಾಸವಾಗುತ್ತದೆ, ಅಂತರಂಗವನ್ನು ಬರೆದಾಗ ಮಾತ್ರ ಅದಕ್ಕೆ ಕಾವ್ಯದ ಮೌಲ್ಯ. ಈ ಅಂತರಂಗ ಹೇಗೆ ಅರಿಯುವುದು? ಅದಕ್ಕಾಗಿ ನಾನು ಕವಿಯಾಗಿ ಎಲ್ಲರ ಅಂತರಂಗದಲ್ಲಿ ಸಾಲಗಾರ. ನನಗೊಂದಿಷ್ಟು ನಿಮ್ಮ ಅನುಭವವನ್ನು ಹೇಳುತ್ತೀರಿ, ನಿಮ್ಮ ಅಂತರಂಗವನ್ನು ನನ್ನ ಎದುರು ಬಿಚ್ಚಿಡುತ್ತೀರೋ ಅಂತ ಎಲ್ಲ ಪಾತ್ರಗಳಲ್ಲಿಯೂ ಕೇಳಿದ್ದೇನೆ. ಆ ಎಲ್ಲ ಪಾತ್ರಗಳಲ್ಲಿಯೂ ತಮ್ಮ ತಮ್ಮ ಬದುಕಿಗೆ ಬೇಕಾದ ಸಮರ್ಥನೆಗಳೆಷ್ಟು. ಒಬ್ಬರೇ ಕುಳಿತಾಗ ಮತ್ತೊಬ್ಬರು ನಮ್ಮ ಮಾತನ್ನು ಕೇಳುವುದಿಲ್ಲ ಅಂದುಕೊಂಡಾಗ ಅವರವರೇ ಮಾತಾಡುವಾಗ ಅವರು ಕಂಡ ಪ್ರಾಯಶ್ಚಿತ್ತಗಳೆಷ್ಟು. ಇದೆಲ್ಲ ಸೇರಿದಾಗ ನನ್ನ ಕಾವ್ಯಕ್ಕೆ, ನನ್ನ ಇತಿಹಾಸಕ್ಕೆ ಎಲ್ಲ ದ್ರವ್ಯಗಳು ಒದಗಿದೆ. ಅದನ್ನು ಹೇಳಬೇಕು ಹೇಗೆ ಅಂದಾಗಲೂ ಅದಕ್ಕೆ ನನಗಿಂತ ಹಿಂದೆ ಬರದವರನ್ನು ಕಂಡಿದ್ದೇನೆ, ಕೇಳಿದ್ದೇನೆ. ಹೀಗೆ ಬಾಳ ಬಟ್ಟೆ ಎನ್ನುವುದು ಸವೆಯುವಾಗ ಒಂದು ಧರ್ಮದ ಬಟ್ಟೆಯ ನೇಯ್ಗೆ ಬೇಕು. ಅದನ್ನು ಹೇಗೆ ಹೇಳುವುದು? ಅನೇಕ ಬಾರಿ ಹಾಗೆ ಸಿದ್ಧಿಯನ್ನೇ ಸಾಧ್ಯವಾಗಿ ಹೇಳುವ ಕ್ರಮ ಒಂದುಂಟು. ಅವನು ನೂಲನ್ನು ನೇಯುತ್ತಿದ್ದಾನೆ ಎಂದರೆ ಬಟ್ಟೆ ನೇಯ್ತಾನೆ ಅಂತ ಅರ್ಥವೇ ಆಗುವುದಿಲ್ಲ. ಅವನು ಬಟ್ಟೆಯನ್ನು ನೇಯುತ್ತಿದ್ದಾನೆ ಎಂದರೆ ನೇಯ್ದ ಮೇಲೆಯೇ ಬಟ್ಟೆ ಆಗುವುದಲ್ಲ. ಮತ್ತೀಗ ಅವ ಬಟ್ಟೆ ನೇಯ್ತಾನೆ ಅಂದ್ರೆ ಏನರ್ಥ ಅಂತ ಪ್ರಶ್ನಿಸುವವರಿರ್ತಾರೆ. ಆದರೂ ಆ ಮಟ್ಟಿಗೆ ಅವ ನೇಯ್ತಾ ಇದ್ದದ್ದು ಬಟ್ಟೆ ಆಗುವುದಕ್ಕೆ ಅಂತ ಗೊತ್ತಾದಾಗ ರೂಢಿಯಲ್ಲಿ ಅದನ್ನು ಸ್ವೀಕರಿಸಿದ್ದೇವೆ. ಏನನ್ನು ನೇಯ್ತಾನೆ? ಬಟ್ಟೆಯನ್ನು ನೇಯ್ತಾನೆ. ಈ ಧರ್ಮದ ಬಟ್ಟೆಯಲ್ಲಿ ಎಷ್ಟು ಜನ ನಡೆದರು, ಎಷ್ಟು ಜನ ಎಡವಿದರು, ಎಷ್ಟು ಜನ ಆ ಬಟ್ಟೆಯನ್ನು ವಿಸ್ತರಿಸಿದರು. ಇದನ್ನೆಲ್ಲ ನೋಡುತ್ತಾ ಹೋಗದಿದ್ದರೆ ಒಂದಕ್ಕೊಂದು ಸಂಬಂಧ ಹೇಗೆ? ಸಾವಿರ ಪಾತ್ರಗಳು ಬಂದಾಗ ಅವರನ್ನೆಲ್ಲ ಜೋಡಿಸುವುದಕ್ಕೆ ನನಗಿರುವ ಸೂತ್ರ ಯಾವುದು ಅಂದರೆ ಈ ಧರ್ಮ ಎನ್ನುವ ನೆಲೆ. ಇಷ್ಟೆಲ್ಲ ಆಲೋಚಿಸಿದರು. ಕಾವ್ಯ ಹೇಗೆ ಹುಟ್ಟಿತು ಅಂತಂದ್ರೆ ಹೇಳಿದೆನು, ಮನುಷ್ಯರು ಹುಟ್ಟಿದಾಗ ಕಾವ್ಯ ಹುಟ್ಟುತ್ತದೆ. ಈ ಹುಟ್ಟು ಅದೆಷ್ಟು ವಿಸ್ಮಯ. ಹುಟ್ಟೆದೋಟ ಏನು ಚೋದ್ಯವು, ಹುಟ್ಟದೋಟ ಏನು ಚೋದ್ಯವು, ಹುಟ್ಟದೋಟ
ಜೀವಿ ಈ ಬದುಕನ್ನು ಕಾಣುವಾಗ ತಾಯಿಯಾಗುವವಳು ಅದೆಷ್ಟು ಕಷ್ಟಪಡ್ತಾಳೆ. ಮನುಷ್ಯರಲ್ಲಂತೂ ಸಾವಿನ ಮನೆಯ ಎದುರಿನಂತೆ ಹೊಸ ಹುಟ್ಟನ್ನು ಕರೆಯಬೇಕು, ಅಷ್ಟು ಕಷ್ಟ ಉಂಟು. ಆದರೆ ಆ ಹುಟ್ಟು ಬೇಕು, ಹುಟ್ಟಿಲ್ಲದಿದ್ದರೆ ಭವಿಷ್ಯವಿಲ್ಲ ಎನ್ನುವ ಅನಿವಾರ್ಯತೆ ಇದೆ. ಈ ಹುಟ್ಟಿನಲ್ಲಿ ಅದೆಷ್ಟು ಚೋದ್ಯ. ಆಮೇಲೆ ಪಡೆದ ಹುಟ್ಟನ್ನು ಬದುಕಿಸಿಕೊಳ್ಳುವುದಕ್ಕೆ ಪಡುವ ಪಾಡೆಷ್ಟು. ಹುಟ್ಟ ವಸನವು ಜಾರಿದಲ್ಲಿ ಹೀಗೆಯೇ ಹುಟ್ಟಾಗುತ್ತದೆ ಎನ್ನುವುದಕ್ಕೊಂದು ಕ್ರಮ. ವ್ಯವಸ್ಥೆ ದೊಡ್ಡದಾದ ಮೇಲೆ, ನಾಗರಿಕತೆ ಬೆಳೆದ ಮೇಲೆ ನಾವಂದುಕೊಂಡೆವು ಗಂಡು ಹೆಣ್ಣು ಸೇರಿದಲ್ಲಿ ಅಲ್ಲ, ದಾಂಪತ್ಯದಿಂದ ಸಂತಾನ ಬರ್ತದೆ ಅಂತ. ಆದರೆ ಹುಟ್ಟಿಗೊಂದು ಹೀಗೆ ಎಂದ ಲಕ್ಷಣವನ್ನು ಹೇಳಬಹುದೇ? ಹೀಗೆಯೇ ಹುಟ್ಟಬೇಕು ಅಂತ ನಿರೀಕ್ಷಿಸಬಹುದೇ ಅಂತ ಕೇಳಿದರೆ ಇಲ್ಲ. ಹುಟ್ಟ ವಸನವು ಜಾರಿದಲ್ಲಿ ಹೊಸ ಹುಟ್ಟು ಕಂಡವರಿದ್ದಾರೆ. ಭರದ್ವಾಜ ಋಷಿ ಗಂಗಾ ನದಿಯ ತಟದಲ್ಲಿ ತಪಸ್ಸು ಮಾಡಿಕೊಂಡಿದ್ದವನು. ಬಾಲಭಾಸ್ಕರ ಬಾನೇರುತ್ತಿದ್ದಂತೆ ಮುಂಜಾನೆಯ ಸ್ನಾನಕ್ಕಾಗಿ ಗಂಗೆಯತ್ತ ಸಾಗುತ್ತಿದ್ದ. ಇನ್ನೇನು ಗಂಗೆಯಲ್ಲಿ ಅವನು ಮುಳುಗಬೇಕು. ಆಗ ತಾನೇ ಗಂಗೆಯಲ್ಲಿ ಮಿಂದೆದ್ದಂತಹ ಅಪ್ಸರೆ ಋತಾಚಿ ಮೇಲೆ ಬಂದಳು. ಅವಳುಟ್ಟ ಬಟ್ಟೆಯನ್ನು ಆ ಕ್ಷಣಕ್ಕೆ ಗಾಳಿ ಕಸಿದು ಬಿಟ್ಟ. ನೋಡಿದರಲ್ಲ ಋಷಿಗಳು, ಆ ಕ್ಷಣಕ್ಕವರಿಗೊಂದು ರಸೋತ್ಕರ್ಷವಾಯಿತು. ಅದನ್ನೇ ದೊನ್ನೆಯಲ್ಲಿಟ್ಟು ಸಾಕಿದರೂ ದ್ರೋಣ ಹುಟ್ಟಿದ. ಹುಟ್ಟುವುದಕ್ಕೆ ಎಷ್ಟೆಲ್ಲ ಬೇಕು ಅಂತ ಆಲೋಚಿಸಿದರೆ ಒಂದು ರಸೋತ್ಕರ್ಷ ಸಾಕು, ಒಂದು ಪ್ರೇರಣೆ ಸಾಕು ಅಂತಾಯಿತು. ಹಾಗೆಯೇ ಬ್ರಹ್ಮನ ಸಭೆಯಲ್ಲಿ ಗಂಗೆಯ ಸೆರಗು ಜಾರಿತು. ಮಹಾಭಿಷ ಕಣ್ಣೆವೆ ಇಕ್ಕದೆ ನೋಡಿದ. ಅವರಿಗೆ ಶಾಪ ಬಂತು, ಭೂಮಿಯಲ್ಲಿ ಹೋಗಿ ಹುಟ್ಟಿ ಅಂತ. ಕರ್ಮಭೂಮಿಯಲ್ಲಿ ಬಂದೇ ಹುಟ್ಟಬೇಕಲ್ಲ, ಹುಟ್ಟಿರುವುದು ಇಲ್ಲಿ. ಈ ಹುಟ್ಟಿನ ಗುಟ್ಟನ್ನು ತಿಳಿಯುವುದಕ್ಕೆ ದೇವತೆಗಳಿಗೆ ಆದರೂ ಕರ್ಮಭೂಮಿಗೆ ಬರಬೇಕು. ತಟ್ಟನೆ ಕೈಮೀರಿದಲ್ಲಿ ಉಪರಿಚರ ವಸು ಕಾಡಿಗಾಗಿ ಹೊರಡುತ್ತಾನೆ. ಅಲ್ಲಿದ್ದು ವನವನ್ನು ನೋಡುತ್ತಾನೆ, ವನದ ಸೌಂದರ್ಯವನ್ನು ಕಾಣುತ್ತಾನೆ. ವಸಂತದ ಆಗಮನದಲ್ಲಿ ಇಡೀ ವನ ಅದೆಷ್ಟು ಸಂಭ್ರಮಿಸುತ್ತಿದೆ, ಎಷ್ಟು ಶೃಂಗಾರದಿಂದ ಕೂಡಿದೆ ಅಂತ ಅಂದಾಗ ಮನಸ್ಸಿನಲ್ಲಿ ಒಂದು ಸಂಭ್ರಮ. ಅದನ್ನು ನೋಡುತ್ತಾ ನೋಡುತ್ತಾ ಅವನೇ ವಸಂತನಾಗುತ್ತಾನೆ, ಕಾಮವನ್ನು ಆವಾಹಿಸಿಕೊಳ್ಳುತ್ತಾನೆ. ಇಡೀ ಅವನೆದುರಿರುವ ಪ್ರಕೃತಿ ಅವನೆದುರು ಇವನು ಪುರುಷನಾಗುತ್ತಾನೆ. ಆ ಕ್ಷಣದಲ್ಲಿ ಆದ ಶಕ್ತಿಪಾತವನ್ನು ಸಂಗ್ರಹಿಸಿ ಹಕ್ಕಿಯ ಕೈಯಲ್ಲಿ ಕೊಟ್ಟು ಇದನ್ನು ತನ್ನ ಹೆಂಡತಿಗೆ ಮುಟ್ಟಿಸು ಅಂತ ಹೇಳ್ತಾನೆ. ಹಾರುವ ಹಕ್ಕಿಯ ಬಾಯಿಂದ ಜಾರಿದ ಎಲೆ, ನೀರಿನಲ್ಲಿರುವ ಮೀನು ಅದನ್ನು ನುಂಗಿತು. ಅಲ್ಲಿಯೂ ಒಂದು ಹುಟ್ಟಾಯಿತು. ಎಲ್ಲಿ? ಅದ್ರಿಕೆ ಎಂಬ ಅಪ್ಸರೆ ಮೀನ ರೂಪದಲ್ಲಿದ್ದವಳು ಅದನ್ನು ನುಂಗಿ ಅವಳ ಹೊಟ್ಟೆಯಲ್ಲಿಯೂ ಒಂದು ಹುಟ್ಟು ಬಂತಲ್ಲ. ನಿರೀಕ್ಷೆಯೋ ಇದು? ಅಲ್ಲ, ಹೀಗೂ ಹುಟ್ಟಾಗುತ್ತದೆ. ಇಲ್ಲ, ಹುಡುಗಿ ಕುಂತಿ ಅವಳಿಗೆ ದೂರ್ವಾಸರು ಮಂತ್ರವನ್ನು ಕೊಟ್ಟರು. ಮಗು, ನೀನು ದೊಡ್ಡ ತಾಯಿಯ, ನಿನಗೆ ಇದೋ ಮಂತ್ರಗಳನ್ನು ಕೊಡುತ್ತಿದ್ದೇನೆ ಅಂತ. ಕೊಟ್ಟ ಮಂತ್ರವನ್ನು ಗ್ರಹಿಸಿದ ಕುಂತಿಗೆ ಆಟಕ್ಕೊಂದು ಮಗುವನ್ನು, ಯಾಕೆ ಮಣ್ಣಿನದನ್ನು, ಕಲ್ಲಿನದನ್ನು, ಮರದನ್ನು ಎತ್ತಿಕೊಳ್ಳಬೇಕು? ಕೊಡ್ತಾನಲ್ವ ದೇವರು. ಅಂದರೆ ಅವನು ಎದುರಿಗೆ ಬಂದು ಹೀಗೆ ಎತ್ತಿ ಕೊಡ್ತಾನೆ ಕೈಯಲ್ಲಿ ಅಂತ ತಿಳಿದಳು. ಹೋಗಿ ಆ ಬಿಸಿಲನ್ನು ಕರೆದಳು. ಬೆಳದಿಂಗಳ ಕಲ್ಪನೆಯೇ ಇಲ್ಲದ ಬಾಲೆ ಬಿಸಿಲನ್ನು ಆಟಕ್ಕೆ ಕರೆದಿದ್ದಳು. ಅವಳ ಕೈಯಲ್ಲೊಂದು ಮಗು. ಏನು ಮಾಡುವುದು? ಆಗ ಅವಳಿಗೆ ಚಿಂತೆಯಾಯಿತು. ಆ ಕ್ಷಣಕ್ಕೆ ಅವಳು ದೊಡ್ಡವಳಾಗಿದ್ದಳು. ಆಗ ತೊಟ್ಟಿಲಿನಲ್ಲಿಟ್ಟಳು. ಆದರೆ ತೊಟ್ಟಿಲಿಗೆ ಹಗ್ಗ ಕಟ್ಟುವ ಭಾಗ್ಯ ಅವಳದ್ದಲ್ಲ. ನೀರಿನಲ್ಲಿ ತೇಲು ಬಿಟ್ಟಳು, ನೂಕಿ ಬಿಟ್ಟಳು. ಹಾಗೆ ತೊಟ್ಟಿಲಿನಲ್ಲಿ ನೂಕಿದರೂ ಆ ಹುಟ್ಟು ಬದುಕಿಕೊಳ್ತಾರೆ. ಹೇಗೋ ಹುಟ್ಟಿದವರು ಬದುಕಿಕೊಳ್ತಾರೆ.
ಪ್ರಯತ್ನ ಪಟ್ಟು ಸಾಕಬೇಕೆಂದರೂ ಸಾವು ಅವನನ್ನು ಹುಡುಕಿಕೊಂಡು ಬರ್ತದೆ. ಈ ಹುಟ್ಟು ಸಾವಿನ ಗುಟ್ಟಿನಲ್ಲಿಯೇ ಅಲ್ಲವೇ ಕಾವ್ಯವನ್ನು ಬರೆಯಬೇಕಾದದ್ದು. ಹೀಗೆ ಇದು ಎಂತಹ ಚೋದ್ಯ. ಯಾರ್ಯಾರು ಹೇಗೆ ಹೇಗೆ ಹುಟ್ಟಿದರು, ಹೇಗೆ ಹೇಗೆ ಬದುಕಿದರು ಅಂತ ನೋಡುವಾಗ ನನ್ನ ಹುಟ್ಟು ಕೂಡ ನನಗೆ ಒಂದು ಚೋದ್ಯವೇ. ದೋಣಿ ದಾಟಿಸುವಾಗ ನನ್ನ ತಾಯಿ ಮತ್ಸ್ಯಗಂಧಿ, ನನ್ನಪ್ಪ ಪರಾಶರ ಮಹರ್ಷಿಗಳಿಗೆ ಮೋಹವಾಯಿತು. ಅವಳಲ್ಲಿ ಸಂತಾನವನ್ನು ಪಡೆಯಬೇಕು ಅಂತ ಅನ್ನಿಸಿದಾಗ ಅವಳನ್ನು ಒಪ್ಪಿಸಿದರು. ದ್ವೀಪದಲ್ಲಿ ಪಡೆದರು. ಪಡೆದ ಕ್ಷಣದಲ್ಲಿ ಎದ್ದು ನಿಂತಿದ್ದೆ ನಾನು. ಇವ ನನ್ನ ಸಂಗಡ ತಂದೆ ಹೇಳಿದರು. ತಾಯಿ ಎಷ್ಟು ಪ್ರೇಮದಿಂದ ನನ್ನನ್ನು ನೋಡಿದಳು. ಆ ಕ್ಷಣದಲ್ಲಿ ಹೇಳಿದೆ, ಅಮ್ಮ ಕರೆದಾಗ ನಿನ್ನ ಕಡೆ ಬರ್ತೇನೆ ಅಂತ. ನಾನು ಹೊರಟೆ. ಮತ್ಸ್ಯಗಂಧಿಗೆ ಯೋಜನಗಂಧಿಯಾಗುವ ವರವು ನೀಡಿದರು. ಆದರೂ ನಾನು ಮತ್ಸ್ಯಗಂಧಿಯ ಮಗ. ಹಾಗೆ ಯೋಚಿಸುತ್ತಿರುವಾಗ ಅಮ್ಮನಿಂದ ಕರೆ ಬಂದೀತೆ ಅಂತ ಆಲೋಚಿಸಿದವನು ನಾನಲ್ಲ. ಅಪ್ಪನ ಸಂಗಡ ಇದ್ದವನು, ವೇದವಿದ್ಯೆಯಲ್ಲಿ ತೊಡಗಿಕೊಂಡವನು. ಏನಿದರ ಜ್ಞಾನ, ಏನಿದು ಜಗತ್ತು, ಏನಿದು ಬದುಕು ಎಂಬ ಬಹುಮುಖ್ಯವಾದ ಸಂಗತಿಗಳನ್ನು ತಂದೆಯಿಂದ ಕೇಳುತ್ತಾ ಕೇಳುತ್ತಾ ಬೆಳೆಯುತ್ತಿದ್ದಾಗ ಒಂದು ದಿನ ನನ್ನಮ್ಮ ನೆನೆದಳು ಅಂತ ಗೊತ್ತಾಯಿತು. ತಕ್ಷಣದಲ್ಲಿ ಹಸ್ತಿನಾವತಿಯಲ್ಲಿ ಸತ್ಯವತಿ ಎದುರು ಬಂದು ನಿಂತೆ. ಅಮ್ಮ, ನನ್ನಿಂದೇನಾಗಬೇಕು, ಯಾಕೆ ಕರೆದೆ ತಾಯಿ ಅಂತ ಕೇಳಿದಾಗ, ಸಾಧಿಪುದೆನ್ನ ಸಂತಾನವನಲೆ ಕಂದ ಸಾಧಿಪುದೆನ್ನ ಸಂತಾನವನಲೆ ಕಂದ ಆದರಿದೆಲ್ಲ ಮಾತ ಏನಮ್ಮ ಎಲೆ ಕಂದ ಆದರಿದೆಲ್ಲ ಮಾತ ಏನಮ್ಮ ಭೇದವಿಲ್ಲದೆ ನಿಯೋಗ ಮಾರ್ಗದೊಳಿ ಯಾವಾಗ ಭೇದವಿಲ್ಲದೆ ನಿಯೋಗ ಮಾರ್ಗದೊಳೀಗ ವಾದಿಸದುಪು ನೀನು ಮಾರ್ಗದೊಳೀಗ ನಿಯೋಗ ಮಾರ್ಗದೊಳೀಗ ವಾದಿಸದುಪು ನೀನು ಭೇದವಿಲ್ಲದೆ ನಿಯೋಗ ಮಾರ್ಗದೊಳೀಗ ವಾದಿಸದುಪು ಶಂತನು ಸತ್ಯವತಿಯ ಅಂದರೆ ಯೋಜನಗಂಧಿಯ ಗಂಧಕ್ಕೆ ಮರುಳಾಗಿ ಅವಳನ್ನು ಒಪ್ಪಿದ. ಸ್ವೀಕರಿಸಬೇಕು ಅಂತ ಹೇಳಿದಾಗ ದಾಶರಾಜ ಹುಟ್ಟದ ಮೊಮ್ಮಕ್ಕಳ ಕನಸಿಗೆ ಕೈಯಿಕ್ಕಿದ. ಹಸ್ತಿನಾವತಿಯನ್ನು ಆಳುವುದಕ್ಕೆ ಸತ್ಯವತೆಯರಾಗಬೇಕು. ಶಂತನು ಹಿಂಜರಿದರು. ಮಗ ಭೀಷ್ಮ ದೇವವೃತ ಪ್ರತಿಜ್ಞೆ ಮಾಡಿ ಭೀಷ್ಮನಾದ. ಇನ್ನು ಮುಂದೆ ಈ ಪ್ರಪಂಚದಲ್ಲಿರುವ ಹೆಂಗಸರೆಲ್ಲ ನನಗೆ ಭಾಗೀರಥಿಯ ಸಮ ಅಂತ ಹೇಳಿದ. ಹಾಗೆ ಅಪ್ಪನ ಮದುವೆ ಮಾಡಿಸಿದ. ದಾಶರಾಜ ಕಂಡ ಕನಸು ಸರಿಯೇ ತಪ್ಪೇ ಎನ್ನುವ ವಿಮರ್ಶೆಗೆ ಯಾರು ಹೋಗಲಿಲ್ಲ. ಅರಸು ಬಯಸಿದ ಎನ್ನುವುದು ಬಹಳ ದೊಡ್ಡ ಸಂಗತಿ. ಹಾಗೆ ಸತ್ಯವತಿಯಲ್ಲಿ ಇಬ್ಬರು ಹುಟ್ಟಿದ್ದೂ ನಿಜ. ಚಿತ್ರಾಂಗದ ಅವನ ಹೆಸರಿನವನವ ಇನ್ನೊಬ್ಬ ಇದ್ದಾನೆ ಎನ್ನುವ ಕಾರಣಕ್ಕೆ ಹೋರಾಡಿ ಸತ್ತ. ವಿಚಿತ್ರ ವೀರ್ಯ. ಮದುವೆಯಾಯಿತು. ಭೀಷ್ಮ ಕಾಶಿಯ ಹೆಣ್ಣು ಮಕ್ಕಳನ್ನು ತಂದು ಅವನಿಗೆ ಕಟ್ಟಿದ. ಅವ ಅಂತಃಪುರದಲ್ಲಿಯೇ ಜೀವ ಕಳೆದ. ಇದೆಷ್ಟು ವಿಚಿತ್ರ. ನನ್ನ ಮೊಮ್ಮಕ್ಕಳಿಗೆ ಈ ಪ್ರಪಂಚದ ಅಧಿಕಾರ ಬರಬೇಕು ಅಂತ ಬಯಸುವ ದಾಶರಾಜ. ಆದರೆ ಆ ಮಕ್ಕಳು
ಒಬ್ಬ ಯುದ್ಧದಲ್ಲಿ ಸೋತರೆ ಒಬ್ಬ ಮನೆಯಲ್ಲಿಯೇ ಸತ್ತ. ಈಗಲೂ ಸತ್ಯವತಿಗೆ ಅದು ಸಂತಾನ ಬೇಕಲ್ಲ. ಭೀಷ್ಮನನ್ನು ತಿರುಗಿ ಕೇಳಿದರೆ ಅವ ಒಪ್ಪಲಾರ, ಅವನ ನಿಷ್ಠೆ ದೊಡ್ಡದು. ಹಾಗಿದ್ದರೆ ಏನು ಮಗನೇ ಅಂತ ನನಗೆ ಕರೆದಳು, ಹೇಳಿದಳು, ವಿಧವೆಯರಾಗಿದ್ದಾರೆ ನನ್ನ ಸೊಸೆಯಂದಿರು, ನೀನು ನನ್ನ ಮಗ, ನಿನ್ನಿಂದಾಗಿ ನಿಯೋಗದ ಮೂಲಕ ಹಸ್ತಿನಾವತಿಯ ಸಂತಾನ ಬೆಳೆಯಬೇಕು. ಇದಕ್ಕೆ ವಾದಿಸ ಹೋಗಬೇಡ, ಅಮ್ಮನ ಆಜ್ಞೆ ಇದು, ಆಣತಿ ಒಪ್ಪಬೇಕು. ಇಷ್ಟು ವಿಚಿತ್ರ ಅಲ್ಲ. ಯಾರು ಹುಟ್ಟುತ್ತಾರೋ ಅವರು ಆಳುತ್ತಾರೆ ಅಂತ ನಿರೀಕ್ಷೆ ಮಾಡಿದ್ದ. ಆದರೆ ಅವನ ಕನಸು ಈಡೇರಲಿಲ್ಲ. ಸತ್ಯವತಿಯ ಸಂತಾನವನ್ನು ಮುಂದುವರಿಸುವುದಕ್ಕೆ ಕಾನೀನನಾದ ನನ್ನನ್ನು ಕರೆದಳಲ್ಲ. ಎಲ್ಲಿಗೆ ಎಲ್ಲಿಯ ಸಂಬಂಧ? ಒಂದು ನಿರೀಕ್ಷೆ ಇದ್ದೆ, ಇಲ್ಲ. ಆದರೂ ಬಯಸಿದಳು, ಒಪ್ಪಿದೆ. ನಿಯೋಗದ ಪ್ರಕಾರವಾಗಿ ಹೇಗಿರಬೇಕು ಸಂಕಲ್ಪ ನನಗಿಲ್ಲ, ಅದರ ಅನುಭವಕ್ಕೂ ನಾನು ಸಲ್ಲ. ಆದರೆ ಪರಿಣಾಮ ಬೇಕು ಅಂತ ಕರೆಸಿದ್ದಾಳೆ ತಾಯಿ. ಹಾಗಾಗಿ ಅಂತಃಪುರದಲ್ಲಿ ಅದಕ್ಕೆ ಸಿದ್ಧನಾಗಿ ನಾನು ಕುಳಿತಿದ್ದೇನೆ. ಅಂಬಿಕೆ ಅಂಬಾಲಿಕೆಯರು ಬರಬೇಕು. ಅಂಬಿಕೆಯನ್ನು ಕಳುಹಿಸಿದಳು. ಆದರೆ ಬಂದ ಆ ರಾಣಿ ನೋಡಿದ್ದೇನನ್ನು? ನಿರೀಕ್ಷಿಸಿ ಒಳಗೆ ಬಂದ ಹೆಣ್ಣು ಮಗಳಿಗೆ ನನ್ನ ರೂಪವನ್ನು ಕಂಡರೆ ಅಪ್ಪುವುದು ಸಾಧ್ಯವೇ ಇಲ್ಲ ಅಂತ ಅನ್ನಿಸ್ಬಿಟ್ಟಿತು. ಯಾಕೆ? ನಿಯೋಗದ ನಿಯಮದಂತೆ ಮೈತುಂಬ ತುಪ್ಪ ಬೆಳೆದು ಕುಳಿತುಕೊಂಡಿದ್ದೆ ನಾನು. ಕೆಂಜಡೆ ಕರಿಮೈ ಹೇಗೋ ಇರುವ ನನ್ನನ್ನು ಅರಮನೆಯ ಹೆಣ್ಣುಗಳು ಸ್ವೀಕರಿಸುವುದಕ್ಕುಂಟೆ. ಎಷ್ಟೆಂದರೂ ಅರಮನೆಯ ಹೆಣ್ಣುಗಳ ಕನಸಿನಲ್ಲಿರುವುದು, ನಿರೀಕ್ಷೆಯಲ್ಲಿರುವುದು ಸೌಂದರ್ಯ, ಸುಖ. ಅದಕ್ಕೆ ತುಪ್ಪ ಬಳಿದವನನ್ನು ಅಪ್ಪಿಕೊಳ್ಳುವುದು ಹೇಗೆ? ಅಪ್ಪಲಾಗದು. ಇದು ತುಪ್ಪ, ಒಪ್ಪಲಾಗದ ರೂಪ. ಕಣ್ಣು ಒಪ್ಪದ, ಮನಸ್ಸು ಒಪ್ಪದ ಸಂಗತಿಯೊಡನೆ ಪ್ರಸಾದವನ್ನು ನಿರೀಕ್ಷಿಸುವುದು ಸಾಧ್ಯವೇ? ಒಪ್ಪವಾಗದು. ಮನಸ್ಸಿನ ತೃಪ್ತಿ ಇಲ್ಲದೆ ಮೈಯನ್ನು ದುಡಿಸಿದರೆ ನಿರೀಕ್ಷಿತವಾದಂತಹ ಫಲ ದೊರಕಲಾರದು. ನನ್ನನ್ನು ಕಂಡು ಕಣ್ಣು ಮುಚ್ಚಿದರು, ಭೀತಳಾದಳು.
ಅತ್ತೆ ಹೇಳಿದ್ದಾಳೆ ಎಂಬ ಕಾರಣದಿಂದ ತಪ್ಪಿಸಲಾಗದೆ ಒಪ್ಪಿಸಿಕೊಂಡರು ಕೂಡ. ಮನಸ್ಸಿಲ್ಲದಲ್ಲಿ ಮೈಯನ್ನಿಟ್ಟರೂ ಪ್ರಯೋಜನ ಏನು? ಅದಾಯಿತು. ಆಮೇಲೆ ಅಂಬಾಲಿಕೆ ಇನ್ನೊಂದು ಪ್ರಯೋಗವಾಯಿತು. ಅವಳಿಗೂ ಇದೇ ಕಥೆ. ನನ್ನನ್ನು ನೋಡಿದಾಗ ಬಿಳಿಚಿಕೊಂಡಳು. ಏನೇ ಎಂದರು, ಒಂದು ರಸೋತ್ಕರ್ಷವಿಲ್ಲದ, ರಸ ಸಮಾಗಮವಿಲ್ಲದಂತಹ ಸಂಬಂಧದಿಂದ ಹೊಸ ಹುಟ್ಟನ್ನು ನಿರೀಕ್ಷಿಸುವುದು ಎಷ್ಟು ಕಷ್ಟ. ಅಲ್ಲದೆ ಅರಮನೆಯ ಹೆಣ್ಣುಗಳಿಗೆ ಗೊತ್ತಿರುವುದು ಹೇಗೆ? ಅವರಿಗೆ ಪರಿಣಾಮಕ್ಕಿಂತ ಪ್ರಕ್ರಿಯೆಯಲ್ಲಿ ಅದೆಷ್ಟು ಪ್ರೀತಿ. ಅರಮನೆಯಲ್ಲಿ ಪೂಜೆಯಾಗುವುದಿದ್ದರೂ ಹೂವುಗಳ ಸೌಂದರ್ಯವೇನು, ಸಮೃದ್ಧಿ ಏನು, ಹೀಗೆ ಪ್ರತಿಯೊಂದರಲ್ಲಿಯೂ ಸಂಪತ್ತು ಸಮೃದ್ಧಿ ಮೆರೆದಾಡಬೇಕು. ತುಂಬಾ ಸರಳವಾದದ್ದರಲ್ಲಿ, ಸಾಮಾನ್ಯವಾದದ್ದರಲ್ಲಿ ಅವರಿಗೆ ಆಸಕ್ತಿ ಇಲ್ಲ. ಅಷ್ಟೇ ಅಲ್ಲ, ಭಗವಂತನ ವಿರೂಪವನ್ನು ವಿಕಾರವನ್ನು ಆರಾಧಿಸುವುದಕ್ಕೆ ಬಲವಾದ ಶ್ರದ್ಧೆಯೊಂದು ಬೇಕಾಗುತ್ತದೆ. ಅದು ರಾಣಿಯರಿಗೆ ದಕ್ಕುವ ಮಾತಲ್ಲ. ಅಮ್ಮ, ಎರಡೂ ಪ್ರಯೋಗದಲ್ಲಿ ಹೀಗಾಯಿತು ಅಂತ ಹೇಳಿ ಸಾಲದು ಮಗನೇ, ಮೂರನೆಯದೊಂದು ಪ್ರಯತ್ನ ಬೇಕು ಅಂತ ಕರೆದಳು. ಈ ಬಾರಿ ಅಂಬಿಕೆ ತನ್ನ ದಾಸಿಗೆ ತನ್ನೆಲ್ಲ ಆಭರಣಗಳನ್ನು ಹಾಕಿ ಬಟ್ಟೆ ತೊಡಿಸಿ ಕಳುಹಿಸಿದಳು. ನನಗೆ ತಿಳಿಯದೇ ಇರುತ್ತದೆ, ಆಭರಣ ಕಳಚಿದ ಮಾತ್ರಕ್ಕೆ ರಾಣಿ ದಾಸಿಯಾಗುವುದಿಲ್ಲ. ಆಭರಣವನ್ನು ಹಾಕಿದ ಒಂದೇ ಕಾರಣದಿಂದ ದಾಸಿ ರಾಣಿಯಾಗುವುದೂ ಇಲ್ಲ. ಆದರೆ ದಾಸಿಗಿರುವ ಇನ್ನೊಂದು ಅರ್ಹತೆ ದೊಡ್ಡದು. ಅದು ಅಂದರೆ ಕೆಲಸ ಬೇರೆಯವರದ್ದು ಅಂತ. ನಾನು ಆಳಾಗಿ ದುಡಿಯುವುದಕ್ಕೆ ಬಂದವನು ಅಂದಾಗ ದುಡಿಮೆಯ ಕಷ್ಟ ದೊಡ್ಡದಲ್ಲ, ಅದರಿಂದ ಬರುವ ಪ್ರಯೋಜನ ಏನು ಎನ್ನುವುದು ಅವರಿಗೆ ಮುಖ್ಯ. ಹಾಗಾಗಿ ಒಪ್ಪಿಸಿಕೊಳ್ಳುವಾಗ ಯಾವ ಸಮಸ್ಯೆಯೂ ಇಲ್ಲ. ಮತ್ತೆ ಅಹಂಕಾರವನ್ನು ಹುಗಿದಲ್ಲದೆ ದಾಸ್ಯವನ್ನು ಸ್ವೀಕರಿಸುವುದಕ್ಕೆ ಸಾಧ್ಯವೇ? ಹಾಗಾಗಿ ಅವಳಲ್ಲಿ ಸಹಜವಾಗಿ ಒಂದು ಪ್ರಸಾದ ಗುಣ ಒದಗಿ ಬಂದಿತ್ತು. ತನಗಿದ ಸಂತಾನ ಒದಗುತ್ತದೆ ಅಂತಂದಾಗ ಅದರ ಕಷ್ಟವನ್ನು, ಅಸಹ್ಯವನ್ನು ಅವಳು ನೋಡಿದವಳಲ್ಲ. ಅವಳಿಗೆ ದುಡಿಮೆಯಲ್ಲಿ ಬರುವ ಸಂಭಾವನೆ ಮುಖ್ಯ. ಹಾಗಾಗಿ ಅವಳು ಒಪ್ಪಿಸಿಕೊಂಡಳು. ಯೋಗ್ಯನಾದಂತಹ ವಿದುರ ಹುಟ್ಟಿದ. ಧೃತರಾಷ್ಟ್ರ ಕುರುಡನಾದ, ಪಾಂಡು ಬಿಳಿಚಿಕೊಂಡ. ಅವನಿಗೆ ಪಾಂಡು ಅಂತಲೇ ಹೆಸರಿಟ್ಟರು. ವಿದುರ ಧರ್ಮಜ್ಞನಾದ. ಆದರೇನು ಮಾಡುವುದು? ಅವರು ನನ್ನ ಮಕ್ಕಳು ಅಂತ ನಾನು ಹೇಳುವ ಹಾಗಿಲ್ಲ. ನನಗೊಂದು ಸಂಕಲ್ಪವೇ ಇಲ್ಲ. ಕ್ಷೇತ್ರವೇ ಆದದ್ದರಿಂದ ಪ್ರಮಾಣಕ್ಕೆ ಇವರಿಬ್ಬರು ಕ್ಷತ್ರಿಯರು ಅಂತ ಅನ್ನಿಸಿದರು. ಅವನು ದಾಸಿಪುತ್ರನಾದ. ಕುರುಡನಿಗೆ ಅಧಿಕಾರವೇ ಇಲ್ಲವಾದದ್ದರಿಂದ ಮಧ್ಯಮಾಧಿಕಾರ ಅಂತ ಪಾಂಡುವಿಗೆ ಪಟ್ಟಗಟ್ಟಿ ಕುರುಡನಿಗೂ ಪಕ್ಕದಲ್ಲಿ ಕೂಡಿಸಿ ಮಾರ್ಗದರ್ಶನಕ್ಕೆ, ನೀತಿಯನ್ನು ಹೇಳುವುದಕ್ಕೆ ವಿದುರನನ್ನಿಟ್ಟೆವು. ಹಾಗಾಗಿ ವಿದುರ ತಿಳಿದವನಾದರೂ ಆಡಳಿತದ ಕೈಯಲ್ಲ ಆತ. ಹೀಗೆ ಅನಿವಾರ್ಯವಾಯಿತು ಅರಮನೆಯ ಹುಟ್ಟಿನ ಕಥೆ. ಇಂಥದ್ದೊಂದು ಹುಟ್ಟನ್ನು ನಾನು ನಿರೀಕ್ಷಿಸಿದನೆ. ನನಗೆ ನಿರೀಕ್ಷೆ ಇಲ್ಲ ಅಂತಾದರೆ ನನ್ನಮ್ಮ ಸತ್ಯವತಿ ದೇವಿ ಇಂತಹದೊಂದನ್ನು ನಿರೀಕ್ಷಿಸಿದರೆ ಇಡೀ ಪ್ರಪಂಚ ಕನಸು ಕಾಣುತ್ತದೆ. ಅರಮನೆಯಲ್ಲಿ ಹೊಸ ಹುಟ್ಟು ಹೇಗಾಗುತ್ತದೆ, ನಮಗೆ ಬದುಕಿಗೆ ಭರವಸೆ ಏನು ಅಂತ ನಿರೀಕ್ಷಿಸುತ್ತದೆ. ಆದರೆ ಹಾಗಾಗಲಿಲ್ಲ. ಆದರೂ ಹುಟ್ಟಿದ ಕುರುಡನನ್ನಾಗಲಿ ಬಿಳಿಚಿಕೊಂಡ ಪಾಂಡುವನ್ನಾಗಲಿ ತಾಯಂದಿರು ಅಲಕ್ಷಿಸಲಿಲ್ಲ. ಪ್ರೀತಿಯಿಂದ ಸಾಕಿದರು. ಈ ಹುಟ್ಟು ಹೇಗಾದರೂ ಇರಲಿ, ಪಡೆದ ತಾಯಂದಿರಿಗೆ ಅದೆಷ್ಟು ಮೋಹ ಇರುತ್ತದೆ, ಅದೆಷ್ಟು ಪ್ರೀತಿ ಇರುತ್ತದೆ ಎನ್ನುವುದು ಕವಿಯಾದ ನನ್ನನ್ನು ಕಾಡದೇ ಇದ್ದೀತೆ. ಮೊದಲಿನಿಂದ ನೋಡಿಕೊಂಡು ಬಂದಿದ್ದೀನಲ್ಲ. ಬಯಸುವುದು ಹುಟ್ಟಿಗಾಗಿ, ಪಡೆದ ಹುಟ್ಟನ್ನು ಬದುಕಿಸುವುದಕ್ಕಾಗಿ ಪಡುವ ಪಾಡೆಷ್ಟು. ಅದು ನಮ್ಮ ಕನಸು ಅಂತ ಪಡೆದು ಅದು ಕಷ್ಟ ಅಂತ ಯಾರಿಗೂ ಅನಿಸುವುದೇ ಇಲ್ಲ. ನಾನು ಮಕ್ಕಳನ್ನು ಬೆಳೆಸುತ್ತಿದ್ದೇನೆ ಎನ್ನುವಾಗ ನನ್ನ ಕನಸನ್ನು ಕಟ್ಟುತ್ತಿದ್ದೇನೆ. ಬದುಕೇ ಹಾಗಲ್ಲೋ.
ಒಂದು ದೊಡ್ಡದಾದ ಸುಖವನ್ನು ತೋರಿಸಿ ಅದರಲ್ಲಿ ಜೋಡಿಸುವುದು, ಮುಂದೆ ಆ ಸುಖಕ್ಕಾಗಿ ಎಲ್ಲ ಕಷ್ಟವನ್ನೂ ಸಹಿಸುವ ಶಕ್ತಿಯನ್ನು ನೀಡುವುದು. ಹೀಗಿತ್ತಲ್ಲ, ನನಗೂ ಒಂದು ಆಸೆ. ಇವರಿಷ್ಟೆಲ್ಲ ಜನ ಕೂಡ ಮಕ್ಕಳನ್ನು ಇಷ್ಟು ಪ್ರೀತಿಯಿಂದ ಸಾಕ್ತಾರಾದರೆ ಆ ಪ್ರೀತಿ ನನಗೂ ಒಂದು ಸಂತಾನ ಬೇಕು ಅಂತ ಅನ್ನಿಸಿ ಈಶ್ವರನಲ್ಲಿ ಬೇಡಿದ್ದೆ. ನನಗೆ ಸಂತಾನ ಬೇಕು, ಮಗ ಬೇಕು ಅಂತ. ಆದ್ರೆ ಸಂಸಾರ ಬೇಕು ಅಂತ ಕೇಳಲೇ ಇಲ್ಲ ನಾನು. ಹೀಗೊಂದು ಸಾಧ್ಯವೋ ಅಂತ ಇದನ್ನೆಲ್ಲ ನೋಡುತ್ತಾ ಇದ್ದಾಗ ಹೇಗಾದರೂ ಆಗಬಹುದು. ನನ್ನ ದೃಷ್ಟಿಯ ಅನಂತದಲ್ಲಿ ಈ ಅಂತವಾಗುವ ಎಲ್ಲದರಲ್ಲಿ ಅದನ್ನೇ ತಿರುಗಿ ಹುಡುಕುವಂತಹ ಹಂಬಲ ನನಗೆ. ಹಾಗಾಗಿ ನನ್ನ ಆಶ್ರಮದ ಎದುರಿನಲ್ಲಿ ಒಂದು ದಿನ ಬೆಳಗಿನ ಬೆಳಕು ಹರಿದಾಡುವಾಗ ಅದು ಆಗತಾನೆ ಹೊರಬಂದು ನೋಡುತ್ತೇನೆ. ಬಾನಿನಲ್ಲಿ ಬೆಳಗಾಗಿದೆ, ಎಷ್ಟು ಬಣ್ಣಗಳು ತುಂಬಿಕೊಂಡಿವೆ. ಆದರೆ ನನ್ನ ಎದುರಿನಲ್ಲಿ ಅಂತೇನು ಹಾರ್ತಾ ಇತ್ತಲ್ಲ, ಆ ಕಡೆಗೆ ನೋಡ್ತಾ ಇದ್ದೆ ನಾನು. ಮನಸಾರೆ ನೋಡಿದೆ ಆ ಕಡೆಗೆ. ಮನಸಾರೆ ನೋಡಿದೆ ಆ ಕಡೆಗೆ. ಮೈಯಮರೆಯಾಯ್ತು ಮಗ ಜನಿಸಿದ ಬನಸಿದ ಓದಿದಂತೆ ಮಗ ಜನಿಸಿದ ಮನಸಿದ ಓದಿದಂತೆ ಮನಸಾರೆ ನೋಡಿದೆ ಆ ಕಡೆ. ಮೂಡಿ ಮುಳುಗುವವನು. ಆದರೆ ಈ ಹಕ್ಕಿ ಬೇರೆ. ಅವನು ಉದಿಸಿದಾಗ ಎಲ್ಲ ಹಕ್ಕಿಗಳಿಗೂ ಜೀವ ಸಂಚಲನವಾಗುವುದು ನಿಜವೇ. ಎಲ್ಲವೂ ಬೆಳಗಾಯಿತು ಎನ್ನುವುದನ್ನು ಕಾಣುತ್ತದೆ. ಆದರೆ ಇದು ನನ್ನೆದುರು ಆ ಕಡೆಗೆ ಈ ಕಡೆಗೆ ಮತ್ತೆ ಮತ್ತೆ ಹಾರುತ್ತಿದೆಯಲ್ಲ, ಇದಾವ ಹಕ್ಕಿ, ಏನು ಚಂದ! ಆಹಾ, ಬದುಕಿನ ಸೌಂದರ್ಯವನ್ನು ತನ್ನ ಮೈಯಲ್ಲಿಟ್ಟುಕೊಂಡು ಹಾರುತ್ತಾ ಇದ್ದೇನೆ ಎನ್ನುವ ದೃಷ್ಟಿ, ಅದಕ್ಕೇನು ಚಪಲವು! ನನ್ನೆದುರಿನಲ್ಲಿ ಎಡೆಬಿಡದೆ ಹಾರಾಡುತ್ತಿದೆಯಲ್ಲ, ಮುಂದೆ ಹೋಗಲಾರದು. ಆ ಕಡೆಯಿಂದ ಈ ಕಡೆಗೆ, ಈ ಕಡೆಯಿಂದ ಆ ಕಡೆಗೆ
ನನ್ನ ಎದುರಿನಲ್ಲಿ ನನ್ನ ಕಣ್ಣನ್ನು ತುಂಬಿ ನಿಂತಿದೆ. ನನಗೀಗ ಆಕಾಶ ಕಾಣುತ್ತಿಲ್ಲ, ನನ್ನೆದುರಿಗಿರುವ ಯಾವ ಸಂಗತಿಯೂ ಇಲ್ಲ. ಗರಿಬಿಚ್ಚಿ ಹಾಡುವ ಹಕ್ಕಿಯ ಹಾಡಿನಂತೆ ನನಗೆ ಕಾಣುತ್ತಾ ಇದೆ. ಇದಾವ ಕಾವ್ಯ ಬಿಚ್ಚಿಕೊಳ್ತಾ ಇದೆ, ಇದಾವ ಕನಸು ನನ್ನ ಎದುರು ಬಿಚ್ಚಿಕೊಳ್ತಾ ಇದೆ. ಹಗಲುಗನಸೆ ಇರಲಿಕ್ಕಿಲ್ಲ. ಮನಸ್ಸಿನಲ್ಲಿ ಸುಳಿದ ಹೊಸದೊಂದು ಆಲೋಚನೆ, ಹೊಸದೊಂದು ಸುಮಧುರವಾದಂತಹ ಸಂಗತಿ ಎಂದರೆ, ಓಹ್, ಎಲ್ಲಿಯೋ ನಾನು ಕನಸಿನಲ್ಲಿ ಪ್ರೇಯಸೆಯನ್ನು ನೆನೆದನೆ. ಯಾರೆಲ್ಲರ ಕನಸಿನಲ್ಲಿ ಹೊಕ್ಕು ಹೊರಡುವಾಗ, ಅಂತರಂಗದಲ್ಲಿ ಬದುಕಿ ನೋಡುವಾಗ, ಅವರ ಕನಸುಗಳೆಲ್ಲ ಆ ಕ್ಷಣಕ್ಕೆ ನನ್ನದೂ ಆಗುತ್ತವೆ. ಹಾಗಲ್ಲದಿದ್ದರೆ ಅದು ನನಗೆ ಅವರ ಅಂತರಂಗ ನನ್ನದಾಗಿ ನಾನು ಕವಿಯಾಗುವುದು ಸಾಧ್ಯವೇ? ಹಾಗಾಯಿತೆ. ಇದು ಬೇರೆಯವರ ನೆನೆದ ಕನಸಲ್ಲ, ನನ್ನದೇ ಕನಸಾಯಿತೆ, ನನ್ನದೇ ಬಯಕೆಯಾಯಿತೆ. ಆ ಕ್ಷಣಕ್ಕೆ ವಿಸ್ಮೃತಿ. ನಾನೇನನ್ನು ಆಲೋಚಿಸುತ್ತಿದ್ದೇನೆ, ಇದನ್ನು ಇನ್ನೊಂದಕ್ಕೆ ಹೋಲಿಸುವುದು ಹೇಗೆ? ಈಗಾಗಲೇ ನನಗೆ ತಿಳಿದ ಸಂಗತಿಗಳೊಂದಿಗೆ ಇದನ್ನೆಲ್ಲ ಅದಾವುದೂ ಅಲ್ಲ. ಆ ಕ್ಷಣಕ್ಕೆ ನನ್ನ ಕಣ್ಣಿನ ಎದುರಿರುವುದು ಒಂದು ಹಾರಾಟ, ಒಂದು ಹಕ್ಕಿ, ಅದರ ತುಪ್ಪಳ, ಅದರ ನಯವಾದ ಮೈ, ಅದರ ಕುಕಿಲ. ಮತ್ತೆ ಮತ್ತೆ ಕೇಳಬೇಕು, ಮತ್ತೆ ಮತ್ತೆ ನೋಡಬೇಕು. ಓಹ್, ಬದುಕು ಹೀಗಲ್ಲದೆ ಹಾರಾಡುತ್ತಾ ಇರ್ತದೆ ಅಂತ ನಾವು ಹೇಳುವುದು ಪ್ರಾಣ ಪಕ್ಷಿ ಅಂತ. ಪ್ರಾಣ ಪಕ್ಷಿ ಹಾರಿ ಹೋಯಿತು ಎನ್ನುವಾಗ ಮಾತ್ರ ಬಳಸ್ತಾರೆ. ಆದರೆ ನನ್ನೆದುರು ನನ್ನ ಪ್ರಾಣ ಪಕ್ಷಿಯಾಗಿ ಹಾರುತ್ತಾ ಇತ್ತು. ಆಹಾ, ಒಂದು ಕ್ಷಣದ ವಿಸ್ಮೃತಿ, ಒಂದು ಕ್ಷಣದ ಲಹರಿ. ಓಹ್, ನನ್ನ ಮೈ ತುಂಬಿ ವಿಜೃಂಭಿಸಿದ ಆ ಕ್ಷಣದಲ್ಲಿ ನನಗೆ ಹೊಸ ಹುಟ್ಟು ಇದು. ಸೂರ್ಯ ಈಗಲೇ ಹುಟ್ಟಿದ, ಇಂದೇ ಹೊಸದಾಗಿ ಹುಟ್ಟಿದ ಎನ್ನಿಸುವಷ್ಟು ಸಂಭ್ರಮವಾಯಿತು. ನನಗೆ ಕಲ್ಪನೆ ಇಲ್ಲದೆ ರಸೋತ್ಕರ್ಷದಲ್ಲಿ ಶಕ್ತಿಪಾತವಾದಾಗ ಮಗ ಹುಟ್ಟಿತು. ಓಹ್, ಈಶ್ವರನಲ್ಲಿ ನಾನು ಕೇಳಿದ್ದೇನಲ್ಲ, ನನಗೊಂದು ಮಗು ಬೇಕು, ಸಂತಾನ ಬೇಕು ಎಂದು. ಸಂಸಾರ ಬೇಕು ಅಂತಲೇ ಕೇಳಲಿಲ್ಲ. ಆದರೆ ಒಂದು ಕ್ಷಣದ ವಿಸ್ಮೃತಿಯಲ್ಲಿ ನನ್ನನ್ನು ಆಲೋಕಕ್ಕೂ ಇದು ಹೊಸ ಹುಟ್ಟನ್ನು ಕರುಣಿಸಿದನಲ್ಲ ದೇವರು. ನನ್ನೊಳಗಿರುವ ಶಕ್ತಿಗೆ ಇಂಥದ್ದೊಂದು ಪ್ರೇರಣೆ ಸಾಕಾಯಿತೆ. ಯಾರವಳು ಆ ಹಕ್ಕಿಯಾಗಿ ಹಾರಿದವಳು ಅಂತ ಆಲೋಚಿಸಿದರೆ, ರಸೋತ್ಕರ್ಷಕ್ಕೆ ಬೇಕಾದಂತಹ ರಸದೇವತೆಗಳು ಅನ್ನಿಸಿಕೊಂಡಂತಹ ಅಪ್ಸರೆ ಎಂಬೊಬ್ಬರು ಅಂತ ಅನಂತರ ತಿಳಿದೆ. ಆ ಕ್ಷಣಕ್ಕೊಂದು ವಿಸ್ಮೃತಿ. ಹಾಗೆ ಮೈ ಮರೆಯದಿದ್ದರೆ, ಮನಸ್ಸು ತುಂಬ ಸ್ವಾತಂತ್ರ್ಯದಿಂದ ಬಿಚ್ಚಿಕೊಳ್ಳದಿದ್ದರೆ, ಮುಕ್ತವಾಗಿ ಹರಿದಾಡದಿದ್ದರೆ ಹುಟ್ಟಿಗೆ ಅವಕಾಶವಾಗುವುದಿಲ್ಲ. ನಾನು ಅಂದುಕೊಳ್ಳುತ್ತೇನೆ, ಕವಿಯಾಗಿ ಪ್ರೇಮ ಕಣ್ಣಿನಲ್ಲಿ ಹುಟ್ಟಬೇಕು, ಜೀವ ಹೆಣ್ಣಿನಲ್ಲಿಯೇ ಹುಟ್ಟಬೇಕು ಅಂತ. ಆದರೆ ಹುಟ್ಟಿಗೆ ಹೀಗೆ ಅಂತ ನಿಯಮ ಹೇಳುವುದಕ್ಕಾಗುವುದಿಲ್ಲ. ಶುಕನೊಬ್ಬ ಹುಟ್ಟಿಬಿಟ್ಟಿದ್ದ. ಈ ಎಲ್ಲ ಕನಸುಗಳನ್ನು ನಾನು ಕಾಣಬಲ್ಲೆ, ಆಲೋಚಿಸಬಲ್ಲೆ. ಯಾಕೆಂದರೆ ಕನಸು ಕಾಣುವುದು ಅಂದರೆ ಏನು? ನಾವು ಕಣ್ಣಿನಲ್ಲಿ ಕಂಡಿದ್ದಕ್ಕಿಂತ ಹೆಚ್ಚಿನನ್ನು ಆಲೋಚಿಸಿದರೂ ಕೂಡ ಹಗಲಿನಲ್ಲಿ ಕಾಣದ ಬಣ್ಣವೊಂದನ್ನು ರಾತ್ರಿಯ ಕನಸಿನಲ್ಲಿ ಕಾಣಬಹುದೇ? ಕಣ್ಣು ಬಿಟ್ಟಾಗ ಕಂಡದ್ದು ಕನಸಲ್ಲ, ಕಣ್ಣು ಮುಚ್ಚಿದಾಗ ಕಂಡಿದ್ದು ಕನಸು. ಆದರೂ ಕಣ್ಣು ಬಿಟ್ಟಾಗ ಏನು ಕಾಣುತ್ತೇವೋ ಅದರ ಆಧಾರದಲ್ಲಿಯೇ ಕನಸು ವಿಕಾಸಗೊಳ್ಳುತ್ತದೆ. ಕಣ್ಣು ಮುಚ್ಚಿದಾಗ ಅದು ಕನಸೇ ವಿನಃ ಬೇರೆಯಲ್ಲ. ಕವಿಯಾಗಿ ಯಾರೆಲ್ಲರ ಕನಸನ್ನು ನಾನು ಕಂಡಿದ್ದೇನೆ ಅಂತ ಅಂದುಕೊಂಡರೂ ಕೂಡ ಕುರುಡರ ಕನಸನ್ನು ಕಾಣುವುದಕ್ಕೆ, ಆಲೋಚಿಸುವುದಕ್ಕೆ ನನಗೂ ಸಾಧ್ಯವಾಗಲಿಲ್ಲವೇ ಅಂತ ಈಗ ಅಂದುಕೊಳ್ಳುತ್ತೇನೆ. ಧೃತರಾಷ್ಟ್ರನ ಕನಸು ಏನಿರಬಹುದು? ಜನನಾಥನೇನು ಬಯಸಿದ ಕುರುಡತಾಗಿ, ಜನನಾಥನೇನು ಬಯಸಿದ ಕುರುಡತಾಗಿ, ಕನಸಿದ ವಿಧಾನ ಬದಲಂತು. ಕುರುಡತಾನಾಗಿ ಕನಸಿದ ವಿಧಾನ ನಿಂತು. ಎನಿಗೆ ತಪ್ಪಿದು ಕಣ್ಣು ಕಾಣುವದ ಲೆಕ್ಕದಲ್ಲಿ, ಎಣಿಗೆ ತಪ್ಪಿದು ಕಣ್ಣು ಕಾಣುವ
ಎಣಿಕೆ ತಪ್ಪಿದುಕೊಂಡು ಕಾಡುವನ ಲೆಕ್ಕದಲ್ಲಿ ಒಲಿದ ಕುರುಡಾದಳಿರುವುದೇಕೆ? ಈ ಧೃತರಾಷ್ಟ್ರ ಏನು ಕನಸು ಕಂಡಿರಬಹುದು ಅಂತ ಆಲೋಚಿಸುವುದಕ್ಕೆ ನನಗೂ ಕಷ್ಟವಾಯಿತು. ಕುರುಡನ ಕನಸು ಹೇಗಿರಬಹುದು? ಗಾಂಧಾರಿಯ ಗರ್ಭ ಭೂಮಿಗಿಳಿಯುವುದಕ್ಕೆ ಮನಸ್ಸಿಲ್ಲದೆ ಹೊಟ್ಟೆಯಲ್ಲೇ ಬೆಳೆಯುತ್ತಿದೆ ಅಂದಾಗ ಯಾರ ಸಂಕಲ್ಪ? ಗಾಂಧಾರಿ ನನ್ನಲ್ಲಿ ಕೇಳಿದ್ದಳು, ನನಗೆ ಶತಸಂತಾನಗಳು ಬೇಕು ಅಂತ. ಒಂದು ಹುಟ್ಟಿಗಾಗಿ ಪರಿತಪಿಸಿದ ನಿಯೋಗದ ಮೂಲಕವಾಗಿ ವಿಧವೆಯರಲ್ಲಿ ಪಡೆದ ಸಂತಾನದಿಂದ ಮುಂದುವರಿಯುವ ಸಂದರ್ಭ ಬಂದಾಗ ತಾಯಿಯಾದ ಅವಳು ಈ ಸಾಮ್ರಾಜ್ಯಕ್ಕೆ 100 ಮಕ್ಕಳು ಬೇಕು ಅಂತ ಬಯಸಿದ್ದು ತಪ್ಪದು. ಆದರೆ ಕುರುಡನೇನು ಬಯಸಿದ್ದ? ಯಾಕೆಂದರೆ ಕುಂತಿಯಲ್ಲಿ ಧರ್ಮರಾಯನನ್ನು ಹಡೆದಳು ಎಂಬ ಕ್ಷಣದಲ್ಲಿ ಅಸೂಯೆಯಿಂದ ಹೊಟ್ಟೆಯನ್ನು ಹಿಸುಕಿಕೊಂಡಳು ಗಾಂಧಾರಿ. ಆಗ ನಾನು ಬಂದೆ. ನನಗೆ 100 ಮಕ್ಕಳು ಬೇಕು ಅಂತ ಹೇಳಿದ್ದೆನಲ್ಲ ಅಂತ ನೆನಪಿಸಿದಳು. 100 ಮಾಡೋಣ ಅಂತ ಹೇಳಿದೆ. ಆಗ ಈ 100 ಹೇಗೆ ಅಂತ ಆ ಕ್ಷಣಕ್ಕೆ ಮತ್ತೆ ಹೇಳಿದ್ರು. ಅದಲ್ಲ, ಈ 100 ಬೆಳೆಸುವುದು ಹೇಗೆ ಎನ್ನುವುದಕ್ಕೆ ನಾನು ತುಪ್ಪದ ಕೊಡಗಳನ್ನು ನೆನೆದೆ. ಆದರೆ ಈ ಕುರುಡ ಹೀಗೆ ಆಲೋಚಿಸಿದನು. ಏನು ಆಲೋಚಿಸಿದ? ಯಾರ ಸಂಕಲ್ಪ ಬಂಧವಾಗಿತ್ತು ಈ ಗರ್ಭ ಹೊರಬರುವುದಕ್ಕೆ? ತಾಯಿಯಾದವಳಿಗೆ ಸಂಭ್ರಮವಲ್ಲವೇ? 3 ತಿಂಗಳಾಯಿತು, 9 ತಿಂಗಳಾಯಿತು ಅಂದಾಗ ಇಡೀ ಹಸ್ತಿನಾವತಿಯಲ್ಲಿ ನಿರೀಕ್ಷೆ ಇತ್ತು. ಅದನ್ನು ಅವಲಂಬಿಸಿದವರು ಕೂಡ ಉತ್ತರಾಧಿಕಾರಿ ಯಾರು ಬರಬಹುದು ಎಂಬ ನಿರೀಕ್ಷೆಯಲ್ಲಿದ್ದರು. ಏನಾಯಿತು? ಆಗ ನನಗನ್ನಿಸಿತು, ಈ ಕುರುಡ ಒಂದನ್ನೇ ಲಕ್ಷಿಸಿದ್ದನೋ ಅಂತ. ಈ 101 ಒಂದೇ ಆಗಿದ್ದಿದ್ದರೆ ಯಾವ ಭೀಮ ಹೊಸಕ ಬಲ್ಲವನಾಗಿದ್ದ? ಹಾಗಿದ್ದೆ ಕವಿಗಳೆಲ್ಲ ನದಿಯ ದಡದಲ್ಲಿ ಸೇರಿದ್ದರಂತೆ. ಮಾತಾಡುವಾಗ ಒಂದು ಮಾತು ಬಂತು. ಕಲ್ಪನಾ ಸಾಮ್ರಾಜ್ಯದಲ್ಲಿ ವಿಹರಿಸುವ ಕವಿಗಳಿಗೊಂದು ಮಾತು, ಇಲ್ಲಿಂದ ಚಂದ್ರನವರೆಗೆ ಒಂದು ಸೇತುವೆ ಮಾಡಬೇಕು, ಅದಕ್ಕೆ ಮೀನುಗಳನ್ನು ಬಳಸಿಕೊಳ್ಳಬೇಕು. ಎಷ್ಟು ಮೀನು ಬೇಕಾದೀತು ಅಂತ ಪ್ರಶ್ನೆ. ಕಂಡವರೆಲ್ಲ ತಿಮಿಂಗಿಲದ ಲೆಕ್ಕದಲ್ಲಿ, ಮತ್ತೊಂದು ದೊಡ್ಡ ಮೀನಿನ ಲೆಕ್ಕದಲ್ಲಿ, ಸಣ್ಣ ಮೀನಿನ ಲೆಕ್ಕದಲ್ಲಿ 1000 ಲಕ್ಷ ಕೋಟಿಗಳವರೆಗೆ ಎಣಿಸಿದರಂತೆ. ಆದರೆ ಕುರುಡನಾದ ಕವಿಯೊಬ್ಬ ಹೇಳಿದನಂತೆ, ಅಷ್ಟು ಉದ್ದ ಇದ್ರೆ ಒಂದೇ ಸಾಲದು ಅಂತ. ಹಾಗೆ ಈ ಕುರುಡ ಏನು ಬಯಸಿರಬಹುದು? ಇದು ನನಗೆ ಆಶ್ಚರ್ಯವಾದ ಸಂಗತಿ. ನಾನು ಕಾಣಲಿಲ್ಲವೋ ಅವನ ಕನಸನ್ನು. ಆದರೆ ಗಾಂಧಾರಿಗೆ ಲೆಕ್ಕ ಇತ್ತಲ್ಲ. 100ರ ಲೆಕ್ಕದಿ ಗುಣಿಸಿ ಬಾಗಿಸುತ್ತ ಪಡೆಗಳು ಕುವರನನು. 100ರ ಲೆಕ್ಕದಿ ಗುಣಿಸಿ ಬಾಗಿಸುತ್ತ ಪಡೆಗಳು ಕುವರನನು. ಮೀರಿ ಮತ್ತೆ ಮಗಳೆನ್ನುವ ಪ್ರೀತಿಗೆ ಬೇಡಿದಳು. ಮೀರಿ ಮತ್ತೆ ಮಗಳೆನ್ನುವ ಪ್ರೀತಿಗೆ ಬೇಡಿದಳ ಕ್ಷಣವೇ 3 ಮುತ್ತ ಸಂಕಲ್ಪಿಸಿ ಬರದಳು ನಾಟಿ ಕುಂತಿದ್ದಾನು. 3 ಮುತ್ತ ಸಂಕಲ್ಪಿಸಿ ಬರದಳು ನಾಟಿ ಕುಂತಿದ್ದಾನು. ಸೌರವೇನು ತಾಯಂದಿರ ಮನದಲ್ಲಿ ಮೂಡಿದುದಿದ್ದೇನು. ಸಾಲವೇನು ತಾಯಂದಿರ ಮನದಲ್ಲಿ ಮೂಡಿದುದಿದ್ದೇನು. 100ರ ಲೆಕ್ಕದಿ ಗುಣಿಸಿ ಬಾಗಿಸುತ್ತ ಪಡೆದಳು ಕುವರನನು. ಗಾಂಧಾರಿ ನನಗೆ ಕೇಳಿದರು, ನನಗೆ 100 ಮಕ್ಕಳು ಬೇಕು ಅಂತಂದಾಗ ತಥಾಸ್ತು ಅಂತ ಹೇಳಿದ್ದವರಲ್ಲವ ನೀವು. ಶತ ಎಂದರೆ ಬಹಳ ಎನ್ನುವುದೇ ಅರ್ಥ. ಆದರೆ 100 ಅಂತಲೇ ಅವಳ ಬಾಯಿಂದ ಬಂದಿದ್ದರಿಂದ 100ನ್ನು ವಿಭಾಗಿಸುವುದಕ್ಕೆ ಮುಂದಾದಾಗ ಎಲ್ಲ ಗಂಡು ಮಕ್ಕಳೇ ಆದರೆ ಹೇಗೆ, ಒಂದು ಹೆಣ್ಣು ಮಗು ಬೇಡವೇ? ನಾನು ಅಳಿಯನ ಪ್ರೀತಿಯನ್ನು ಅನುಭವಿಸಬೇಕು, ಅಳಿಯನಿಗೂ ಪ್ರೀತಿಯನ್ನು ಹಂಚಬೇಕು ಅಂತ ಹೇಳಿದರು.
ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡವಳಿಗೂ ಕೂಡ ಬದುಕಿನ ಪ್ರೀತಿಯಲ್ಲಿ ಎಷ್ಟು ಆಸೆ. ಆದದ್ದರಿಂದ ಆ 100ರಲ್ಲಿರುವ ಹೆಣ್ತನವನ್ನೆಲ್ಲ ತೆಗೆದು 101 ಮಾಡಿದೇನೆ. ಯಾಕೆಂದ್ರೆ ಆ 100ರಲ್ಲಿ ಹೆಣ್ತನವಾಗಲಿ ತಾಯ್ತನವಾಗಲಿ ಒಂದಿಷ್ಟೂ ಇರದೆ ಹೋಯಿತಲ್ಲ. ಹಾಗೆ 101 ಆಯಿತು. ಏನಿಲ್ಲವಾದರೂ ಮಕ್ಕಳನ್ನು ನೋಡುವುದಕ್ಕಾಗಿ ಆದರೂ ತಾಯಿ ಕಣ್ಣು ಬಿಡುತ್ತಾಳೆ. ಯಾವ ಕುರುಡಗೆ ಆದರೂ ಮಕ್ಕಳು ಹುಟ್ಟಿದರೆ ನನಗೆ ಕಣ್ಣಿದ್ದರೆ ಮಕ್ಕಳನ್ನು ನೋಡುತ್ತಿದ್ದನಲ್ಲ ಅಂತ ಎಷ್ಟು ಆಸೆ ಪಡ್ತಾಳೆ. ಕಣ್ಣಿದ್ದೂ ಗಾಂಧಾರಿ ಮಕ್ಕಳನ್ನೂ ನೋಡದಾದಳಲ್ಲ. ಇದು ನನಗೆ ಆಶ್ಚರ್ಯ. ಒಬ್ಬ ಕುರುಡನ ಕನಸು ಅರ್ಥವಾಗಲಿಲ್ಲ, ಕಣ್ಣು ಕಟ್ಟಿಕೊಂಡವಳ ಬದುಕೂ ತಿಳಿಯುವುದಿಲ್ಲ. ಯಾಕೆ ಹೀಗೆ? ಬಯಕೆ ಇಷ್ಟುಂಟು, ಆಸೆ ಬೆಟ್ಟದಷ್ಟುಂಟು. ಆದರೆ ಅದಕ್ಕೆ ಅನುಕೂಲವಾಗುವುದಕ್ಕೆ ಯಾವ ಒಳಗಿನ ಹಠ ಅವರನ್ನು ತಡೆಯುತ್ತಿದೆ? ಇವರ ಸಂಕಲ್ಪ ಏನು? ಆಳುವುದಕ್ಕೆ ಬೇಕು ಅಂತ. ಕುಂತಿಯೂ ಹಾಗೆ. ಅಲ್ಲಿದ್ದಾಗ ಪಾಂಡು ಬಯಸಿದ, ಏನು ಮಾಡುವ, ನನಗೆ ಮುಂದುವರಿಯಬೇಕು, ಸದ್ಗತಿಗೆ ಬೇಕು ಅಂತಾದರೆ ಒಂದು ಸಂತಾನವಿಲ್ಲವಲ್ಲ ಅಂತಂದಾಗ ಕುಂತಿ ಹೇಳಿದರು, ಪುರುಷ ಪ್ರಯತ್ನವನ್ನು ಕೈ ಬಿಡುವುದೇ ಅಂತಾದರೆ ನನ್ನಲ್ಲಿ ಮಂತ್ರ ಉಂಟು. ಆಗ ಎಷ್ಟು ಏನು ಎನ್ನುವ ಪ್ರಶ್ನೆಗೆ ಅವಳು ಕೊಟ್ಟಿದ್ದು, ಸಂಕಲ್ಪಿಸಿದರು, ಧರ್ಮ ಸ್ಥಾಪನೆ ಆಗಬೇಕು. ಬದುಕಿನಲ್ಲಿ ಧರ್ಮವನ್ನು ತಿಳಿದವನು, ಅದನ್ನು ಆಚರಿಸುವವನು ಒಬ್ಬ ಬೇಕು. ಅದಕ್ಕೆ ಬಲವನ್ನು ಕೊಡುವವನು ಬೇಕು. ಅದಕ್ಕೊಂದು ವಿಸ್ತಾರ ಬೇಕು, ಲೋಕ ವಿಸ್ತಾರ ಬೇಕು ಅಂತ ಬಯಸಿ ಸಂಕಲ್ಪಿಸಿ ತಪಸ್ಸು ಮಾಡಿ ವರ್ಷ ವರ್ಷ ಧ್ಯಾನಿಸಿ ನಿರ್ದಿಷ್ಟವಾಗಿ ಪಡೆದರು. ಇನ್ನೂ ಒಂದು ಬೇಡವೇ ಅಂತ ಪಾಂಡು ಕೇಳಿದ. ಯಾಕೆಂದ್ರೆ ಅವನಿಗೆ ಗೊತ್ತಲ್ಲ ಇಲ್ಲಿ 100 ಹುಟ್ಟಿದೆ ಅಂತ. ಕೂಡದು, 100 ಸಾಕು ಅಂತ ಹೇಳಿದರು. ಮಾತ್ರಿಗೊಂದು ಕೊಡಬಹುದೇ ಅಂತಂದಾಗ ಒಮ್ಮೆ ಕೊಟ್ಟಳು. ಒಂದೇ ಮಂತ್ರಕ್ಕೆ ಇಬ್ಬರನ್ನು ಪಡೆದಳಲ್ಲ. ಆಗ ನನ್ನ ಕುಂತಿ ತಾಯ್ತನವನ್ನು ಇಷ್ಟು ಚೆನ್ನಾಗಿ ತಿಳಿದವಳು, ಅದನ್ನು ಹೀಗೆಯೇ ಮಾಡಬೇಕು. ಬಾಲ್ಯದಲ್ಲಿ ಕಳೆದುಕೊಂಡ ತಾಯ್ತನವನ್ನು ಈಗ ಗಳಿಸಿಕೊಳ್ಳುವಾಗ ಎಷ್ಟು ಜೀವಕಾರುಣ್ಯ ಬೇಕೋ ಅಷ್ಟೆಲ್ಲ ಇದ್ದರೂ ಕೂಡ ಮಾತ್ರಿಯ ವಿಷಯದಲ್ಲಿ ಅವಳಿಗೂ ಸಣ್ಣ ಸವತಿ ಮಾತ್ಸರ್ಯವೇ. ಅದು ಸಹಜ ಸಹಜ ಅಂತ ಇಟ್ಟುಕೊಳ್ಳೋ. ಆದರೆ ಈ ತಾಯಂದಿರ ಸಂಕಲ್ಪಗಳು ಎಂಥದ್ದು? ಇವರು ಏನು ಮಾಡ್ತಾರೆ? ಈ ಮಕ್ಕಳನ್ನು ಪಡೆದರಲ್ಲ, ಇವರಿಗೆಲ್ಲ ಎಷ್ಟು ಮೋಹ. ಈ ಪಿಂಡ ಹುಟ್ಟಿದಾಗಲೇ ಹೇಳಿದರಲ್ಲೋ, ನಾನು ತುಪ್ಪ ಬಳಿದುಕೊಂಡು ಹೋಗಿದ್ದೆ. ಈ ಪಿಂಡಗಳನ್ನು ತುಂಡರಿಸಿದಾಗ ತುಪ್ಪದ ಕೊಡದಲ್ಲಿಯೇ ಇಟ್ಟು ಬೆಳೆಸಿದ್ದೆ. ಗಾಂಧಾರಿ ಒಂದು ಕ್ಷಣ ಇದನ್ನು ಹೊತ್ತುಕೊಳ್ಳುವುದು ಯಾಕೆ ಬೇಡ ಅಂತ ಬಿಟ್ಟಿದ್ದು. ಅವಳಿಗೆ ಬೇಡದ ಬಾಳಂತನವನ್ನು ಮಾಡುವುದಕ್ಕೆ ನಾನು ಮುಂದಾದನು. ನಾನು ಕವಿ ಅಂತ ಬರೆಯುವುದಕ್ಕೆ ನಿಂತದ್ದು ನಂತರವಾದರೂ ಮನಸ್ಸು ಸಹಜವಾಗಿ ದೇವ ಸೃಷ್ಟಿಯ ಯಾವ ಸಂಗತಿಯನ್ನು ಬೇಡ ಒಗೀತೇನೆ ಅನ್ನುವುದಕ್ಕೆ ನನಗೆ ಅಧಿಕಾರ ಎಲ್ಲಿ? ತಿಳಿದವರು ಹೇಳಿದ್ರು, ಈ ಪಿಂಡವನ್ನು ಒಗೆದು ಬಿಡಿ, ಇದು ಒಳಿತಾಗುವುದಿಲ್ಲ. ಹುಟ್ಟಿದಾಗ, ಕೂಗಿಕೊಂಡಾಗ, ತುಪ್ಪದ ಕೊಡದಿಂದ ಹೊರಬಂದಾಗ ಇದು ಒಂದನ್ನಾದರೂ ಒಗಿಬಹುದಲ್ಲ ಅಂತ ಎಷ್ಟು ಹೇಳಿದರು. ಗಾಂಧಾರಿಗಿಲ್ಲದ ತಾಯಿತನ ನನಗೆ ಬಂದು ಬಿಟ್ಟಿತು. ಇರಲಿ ಬಿಡಿ ಅನ್ನುವ ರೀತಿಯಲ್ಲಿ ಒಪ್ಪಿದೆ. ಆದರೆ ಕೊನೆಯಲ್ಲಿ ನಾನೇ 100 ಬಾರಿ ಹೇಳಿದ್ದಿದೆ ಧೃತರಾಷ್ಟ್ರನಿಗೆ, ನಿನ್ನದು ಕುರುಡು ಮೋಹ, ಮಕ್ಕಳಲ್ಲಿ ಎಷ್ಟು ಮೋಹ ಅಂತ. ಅದು ಧೃತರಾಷ್ಟ್ರನಿಗೆ ಒಂದೇ ಈ ಮೋಹ. ಯಾರನ್ನೆಲ್ಲ ಕಾಡಿದೆ ಈ ಮೋಹ? ಪುತ್ರ ಮೋಹ ಎಷ್ಟು ಕುರುಡದು, ಪುತ್ರ ಮೋಹ ಎಷ್ಟು ಕುರುಡದು, ಎಷ್ಟು ಕುರುಡದು. ಆಮದನಿಗೆ ಸತ್ರದೂರ ಮಾಡೆ
ಪುತ್ರಮೋಹ ಎಷ್ಟು ಕುರುಡ ಎಷ್ಟು ಕುರುಡ ಪಿರಾಜೆತಾನು ಇರವ ದೊರೆತು ಜೀವ ಬಿಟ್ಟರು ಕಷ್ಟವೆಷ್ಟದು ಸ್ಪಷ್ಟವಾದುದು ಕಷ್ಟವೆಷ್ಟದು ಸ್ಪಷ್ಟವಾದುದು ಪಡೆದ ಜೀವ ಮುಗಿದ ಮಾತ ಕೇಳಿ ತಡೆಯಲಾರೆದಂತ ಪಡೆದ ಜೀವ ಮಡಿದ ಮಾತ ಕೇಳಿ ತಡೆಯಲಾರದಂಥ ಪುತ್ರಮೋಹ ಪುತ್ರಮೋಹ ಈ ಭಾರತ ಹವ ಪುತ್ರಮೋಹದಿಂದಲೇ ಆಯಿತು ಅಂತ ಹೇಳಿದರು. ಅದೆಷ್ಟು ಕುರುಡು, ಕುರುಡನಿಗೆ ಮಾತ್ರ ಪುತ್ರಮೋಹದ ಕುರುಡೆ ಅಂತ ಆಲೋಚಿಸಿದರೆ ಶತಮಖವನ್ನು ಮಾಡಿದಂತಹ ಇಂದ್ರ ಅವನಿಗೆ ಪುತ್ರಮೋಹ ಕಾಡಿದ್ದೆಷ್ಟು. ಅರ್ಜುನನನ್ನು ಉಳಿಸಬೇಕು, ಅರ್ಜುನನಿಗೆ ಅನುಕೂಲವಾಗಬೇಕು ಅಂತ ಕರ್ಣನಲ್ಲಿ ಬಂದು ಕವಚವನ್ನು ಬೇಡಿದ್ದಾನೆ, ವೇಷ ಬದಲಿಸಿ ಬಂದು ಬೇಡಿದ್ದಾನೆ. ಆದರೆ ಅವನಿಗಷ್ಟೇ ಅಲ್ಲ, ಇಳಿದು ಬಂದಾಗ ಕುಂತಿ ಕರೆದಾಗ ಇಳಿದು ಬಂದ ಸೂರ್ಯನಿಗೂ ಬೇಡ, ನೀನು ತಿರುಗಿ ಹೋಗು, ನಾನು ಹುಡುಗಾಟಿಕೆಯಲ್ಲಿ ಕರೆದೆ, ನನಗಿದು ಗೊತ್ತಾಗಲಿಲ್ಲ, ಮಕ್ಕಳು ಬೇಕಂದ್ರೆ ತಾಯಿ ಆಗಬೇಕು ಅಂತ ನನಗೆ ಗೊತ್ತಿರಲಿಲ್ಲ, ನೀನು ಮೇಲಿನಿಂದಲೇ ಹಿಡಿದುಕೊಂಡು ಬಂದು ನನ್ನ ಕೈಯಲ್ಲಿ ಇಡ್ತೀಯೇ ಅಂತ ತಿಳಿದಿದ್ದೆ, ಹೊರಟು ಹೋಗು ನೀನು ಅಂತ ಬೇಡಿಕೊಂಡ ಕುಂತಿಗೆ ಹುಚ್ಚು ಹುಡುಗಿ ಹಾಗಾಗುವುದಿಲ್ಲ, ಮಂತ್ರದಿಂದ ಕರೆದಿದ್ದೀಯೇ, ನಾನು ಹಾಗೇ ಹೋಗುವ ಹಾಗಿಲ್ಲ ಅಂತ ಪುತ್ರನನ್ನು ಕರುಣಿಸಿ ಹೋದ ಸೂರ್ಯನಿಗೂ ತನ್ನ ಪುತ್ರನಲ್ಲಿ ಅದೆಷ್ಟು ಮೋಹ. ಓಡಿ ಬರ್ತಾನೆ ಅವನು. ಸೂರ್ಯ ಕತ್ತಲಲ್ಲಿ ಓಡಿ ಬರ್ತಾನೆ ಕರ್ಣನ ಬಳಿಗೆ. ಇಂದ್ರ ಬಂದು ಕೇಳ್ತಾನೆ, ಕೊಡಬೇಡ ಕೊಡಬೇಡ, ಒಮ್ಮೆ ಕೊಟ್ಟೇ ಬಿಟ್ಟೆ ಅಂತ ಆದ್ರೆ ಅದಕ್ಕಿಂತ ಗಟ್ಟಿಯಾದದ್ದನ್ನು ಕೇಳಿಕೊ ಅಂತ. ಅಲ್ಲಿರುವವರಿಗೆ ಇದನ್ನೆಲ್ಲ ಬಿಟ್ಟು, ಭೂಮಿಯನ್ನು ಬಿಟ್ಟು ಮೇಲಿರುವವರಿಗೂ ಕೂಡ ಪುತ್ರಮೋಹ ಇಷ್ಟು ಕಾಡುತ್ತದೆ ಅಂತಂದ್ರೆ ಒಂದು ಕ್ಷಣಕ್ಕೆ ಬಂದವರವರು, ಅವರಿಗೆ ತನ್ನ ಮಕ್ಕಳು ಹೇಗಿದ್ದಾರೆ ಅಂತ ನೋಡುವುದು. ಹಾಗಂತ ಬಂದ ಸೂರ್ಯ ನಾನು ನಿನ್ನ ತಂದೆ ಅಂತ ಹೇಳಲಿಲ್ಲ ಅವನಿಗೆ, ನಿನ್ನ ಕುರಿತಾಗಿ ನನಗೆ ಪ್ರೀತಿ, ನೀನು ಬದುಕಬೇಕು ಅಂತ ಅಷ್ಟೇ ಹೇಳ್ತಾನೆ. ಇಷ್ಟೆಲ್ಲ ಅವರಿಗೇ ಕಾಡುತ್ತದೆ, ದೇವತೆಗಳಿಗೆ ಇಷ್ಟು ಪುತ್ರ ಮೋಹ ಕಾಡುತ್ತದೆ ಅಂತಂದ್ರೆ ಒಂದು ಸಾರೆ ಬಟ್ಟೆ ತೆಗೆದು ಮಕ್ಕಳನ್ನು ಮುಟ್ಟಿ ನೋಡಿ ಮುದ್ದಾಡುವುದಕ್ಕೆ ಈ ಗಾಂಧಾರಿಗೆ ಮನಸ್ಸಾಗುವುದಿಲ್ಲವಲ್ಲ ಅಂತ ಎಷ್ಟು ಸಾರೆ ಎಣಿಸಿದ್ದೇನೆ ನಾನು. ಹಾಗೆ ನೋಡಿದರೆ ಧೃತರಾಷ್ಟ್ರನಿಗೂ ಕೂಡ ಪುತ್ರಮೋಹ ಎಂತದ್ದು ಅದು ಗೊತ್ತಿದೆ. ಆದರೆ ಆ ಪುತ್ರಮೋಹ ಸಿಟ್ಟಾಗಿ ದ್ವೇಷವಾಗಿ ಹೇಗಿದರೆ ಎಂಥದ್ದಿರಬಹುದು. ಪಾಂಡವರು ಗೆದ್ದಿದ್ದಾರೆ, ಬಂದು ಧೃತರಾಷ್ಟ್ರನಿಗೆ ಅವರನ್ನು ಕಾಣಿಸಬೇಕು, ಅಂದರೆ ಅವರಿಂದ ನಮಸ್ಕರಿಸಿ ಆಶೀರ್ವಾದವನ್ನು ಪಡೆಯಬೇಕು ಎಂದಾಗ ಧರ್ಮರಾಯ ಹೋಗಿ ಕಾಲಿಗೆ ಬಿದ್ದ. ಭೀಮ ಮುನ್ನುಗ್ಗಬೇಕು ಎನ್ನುವಾಗ ಕೃಷ್ಣ ತಡೆದು ಉಕ್ಕಿನ ಮೂರ್ತಿಯನ್ನಿಟ್ಟ. ಅಪ್ಪುವ ನೆಮದಲ್ಲಿ ಉಕ್ಕನ್ನು ಮುರಿದು ಬಿಟ್ಟ. ಆ ಮೋಹ ಅಷ್ಟು ಸಿಟ್ಟಾಗಿ ಅವನಲ್ಲಿ ಒದಗುತ್ತದೆ. ಅವನಷ್ಟೇ ಅಲ್ಲ, ಬಿಲ್ಲೋಜ, ಅವನಿಗೆ ಗೊತ್ತಿತ್ತು ತನ್ನ ಮಗ ಚಿರಂಜೀವಿ ಎನ್ನುವುದು. ಅಶ್ವತ್ಥಾಮನ ಕುರಿತಾಗಿ ಅದೆಂತಹ ಮೋಹವಿತ್ತು ಗೊತ್ತಿತ್ತು. ಆದರೂ ಒಂದು ಕ್ಷಣ ಅಶ್ವತ್ಥಾಮೋ ಹತಃ ಅಂತ ಹೇಳಿದ ಒಂದು ಮಾತಿಗೆ
ಶಸ್ತ್ರವನ್ನೇ ಕೆಳಬಿಟ್ಟು ಕುಳಿತು ಬಿಟ್ಟನಲ್ಲ. ಅಷ್ಟೇ ಅಲ್ಲ, ಎಲ್ಲರಿಗೂ ಗೊತ್ತು ಇವನು ಪಾಂಡವರ ಕಡೆ ಹೋಗಲಾರನೇ, ಹೋಗುವುದಿಲ್ಲ. ಯಾಕೆಂದರೆ ಕೌರವ ಹೇಳ್ತಾನೆ, ಅಶ್ವತ್ಥಾಮ ನಮಗೆ ಹೊಂದಿಕೊಂಡಿದ್ದಾನೆ, ಮಗನನ್ನು ಬಿಟ್ಟು ಇವ ಹೋಗಲಾರ ಅಂತ. ಇವರಿಗೂ ಇಷ್ಟು ಪುತ್ರ ಮೋಹ ಉಂಟಲ್ಲ. ಯಾರನ್ನು ನೋಡಿದರೂ ಪುತ್ರ ಮೋಹ ಬಿಡಲಾರದು. ಅದು ಕೇವಲ ಧೃತರಾಷ್ಟ್ರನಿಗೆ ಅಂತ ನಾನು ಹೇಳಬಹುದೇ? ಎಲ್ಲರಲ್ಲಿಯೂ, ಎಲ್ಲರಂತರಂಗದಲ್ಲಿಯೂ ನೋಡಿದರು ನನ್ನ ಮಗ ಬದುಕಲಿ, ಈ ಬದುಕಿನಲ್ಲಿ ಹುಟ್ಟು ಇರ್ತದೆ, ಪ್ರೀತಿ ಇದ್ದೇ ಇರುತ್ತದೆ, ಶ್ರದ್ಧೆ ಬದುಕುತ್ತದೆ ಎನ್ನುವುದಕ್ಕೆ ಏನು ಆಧಾರ ಅಂತ ಕೇಳಿದರೆ ನಾನು ಹೇಳಬಲ್ಲೆ, ಎಲ್ಲಿಯವರೆಗೆ ತಾಯಿ ತಾನು ಸತ್ತರೂ ಆದೀತು, ಆದ್ರೆ ಮಗು ಬದುಕಬೇಕು ಅಂತ ಬಯಸ್ತಾಳೋ ಅಲ್ಲಿಯವರೆಗೆ ಬದುಕಿನ ಶ್ರದ್ಧೆ ಬದುಕಿರ್ತಾರೆ. ಹಾಗುಂಟು. ಇವರದ್ದೆಲ್ಲ ಆಯ್ತಲ್ಲ, ನನಗೂ ಕಾಡಿದ್ದು ಪುತ್ರ ಮೋಹ ಸರ್ವದ. ಶುಕ ನನ್ನವನು ಅಂದುಕೊಂಡು ಹೇಗೆ ಬೆಳೆದ. ಆದರೂ ಒಂದು ದಿನ ನನ್ನ ಕಣ್ಣು ತಪ್ಪಿ ಹೋದ. ಆಗ ನಾನು ಕರೆದದ್ದು ಹೇಗೆ, ಮಗನೇ ಮಗನೇ ಬಾಬಾರೆಂದರಲಿದೆನು. ಶುಕನೇ ಮಗನೇ ಬಾಬಾರೆಂದರಲಿದೆನು, ಮಿಗುವರಿದು ಕೈಲಾಸಗೇರುತ್ತ, ಮಿಗುವರಿದು ಕೈಲಾಸಗೇರುತ್ತ, ಬಗೆಯರಿಯದೆ ಕೂಗಿ ಕರೆದೆನು. ಶುಕನೇ ಸಿಗುವನೆಂದೆನು ಮಗನೇ, ದಿಗುತಟಗಳಲ್ಲಿ ಮಾರ್ದನಿಸಿತು. ಶುಕ ದಿಗುತಟಗಳಲ್ಲಿ ಮಾರ್ದನಿಸಿತು. ಶುಕ ಮಗುಳೆಗೆ ದನಿಗೂಡಿಸಿದ ಬರೀ ದಿಗುತಟಗಳಲ್ಲಿ ಮಾರ್ದನಿಸಿದು, ಮಗುಳೆನೆಗೆ ದನಿಗೂಡಿಸಿದ ಬರೀ ಜಗಮಗನಾದ ಅನುಭವವೋ, ಜಗವ ಮಗನಾದ ಅನುಭವ, ಜಗವ ಮಗನಾದ ಅನುಭವವನ ಎಂದು ಬಣ್ಣಿಸಲಿ. ಜಗವೇ ಮಗನಾದ ಅನುಭವವನೆಂದು ಬಣ್ಣಿಬುದು. ಎಲ್ಲಿ ಹೋದೆ ಮಗು? ನನ್ನ ಮಗ ಬೆಳೆಯುತ್ತಿದ್ದ. ಅವನು ನುಡಿದರೆ ವೇದ, ನೋಡಿದರೆ ದಿಗಂತ, ಆಡಿದರೆ ಅಧ್ಯಾತ್ಮ. ನನ್ನ ಹೆಗಲ ಮೇಲೆ ಕುಳಿತವನು ನನಗಿಂತ ಮುಂದೆ ನೋಡುತ್ತಿದ್ದ. ಆವರೆಗೂ ಈ ವಿಷಯ, ಈ ಶಾಸ್ತ್ರ ಅಂತ ನನ್ನೊಡನೆ ಮಾತನಾಡಲು ಬರುವವರೆಲ್ಲ ಶುಕನಿದ್ದಾನೆಯೇ ಅಂತ ಕೇಳುವುದಕ್ಕೆ ಪ್ರಾರಂಭ ಮಾಡಿದರು. ಶುಕ ಆ ಎತ್ತರಕ್ಕೆ ಬೆಳೆದಿದ್ದ. ಮಗ ಬೆಳೆದಾಗ ಎಷ್ಟು ಸಂತೋಷಪಟ್ಟೆ. ಆದರೆ ನನಗೂ ಆಸೆ, ಮೊಮ್ಮಕ್ಕಳನ್ನು ಕಾಣಬೇಕು ಅಂತ ಅವನಿಗೊಂದು ಮದುವೆ ಮಾಡಿದೆ. ಸಂಸಾರಕ್ಕೆ ಅವನನ್ನು ಒಪ್ಪಿಸಿದೆ. ಆದರೆ ಅವ ಒಪ್ಪಿದನೆ. ಬೆಳೆದ ಯಾವ ಎತ್ತರಕ್ಕೆ. ಅವನೆಲ್ಲಿದ್ದಾನೆ ಎನ್ನುವುದನ್ನು ಕಾಣದೆ ಒಂದು ಕ್ಷಣ ಕಾಣದಿದ್ದರೂ ಮನಸ್ಸು ತುಡಿಯುತ್ತಿತ್ತು. ಶುಕನೇ ಎಂದು ಹೃದಯ ಮಿಡಿಯುತ್ತಿತ್ತು. ಕಾಣುವುದಿಲ್ಲ ಮಗ, ಮನೆಯಲ್ಲಿಲ್ಲ ಎನ್ನುವುದು ಗೊತ್ತಾಗ ಸುತ್ತೆಲ್ಲ ಓಡಾಡಿದೆ. ಶುಕನೇ, ಮಗನೇ ಅಂತ ಕರೆದೆ. ಯಾರೋ ಹೇಳಿದರು ಕೈಲಾಸಕ್ಕೆ ಹೋದ. ಹತ್ತಿದೆ. ಏದುಸಿರು ನನಗೆ ಗಮನಕ್ಕಿಲ್ಲ. ವೇಗ ಯಾವುದು ಅಂತ ನಾನು ನೋಡಲಿಲ್ಲ.
ಮಗನೇ ಅಂತ ಕೂಗುತ್ತಾ ಮೇಲೊರಿದು ಬಂದೆ. ಶುಕನೇ ಶುಕನೇ ಅಂತ ಹೇಳಿದರೆ ಇಡೀ ಪರಿಸರ ಶುಕ 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 ಎಂದು ಪ್ರತಿಧ್ವನಿಸಿತು. ಎಲ್ಲರೂ ನನ್ನ ಮಗನನ್ನೇ ಕರೆಯುತ್ತಿದ್ದಾರಲ್ಲ ಅಂತನ್ನಿಸಿತು. ನನ್ನ ಗೋಳನ್ನು ನೋಡಲಾರದೆ ಪರಮೇಶ್ವರನೇ ಬಂದು ಸಮಾಧಾನ ಹೇಳಿದ. ನಿನ್ನ ಮಗ ಎತ್ತರ ಎತ್ತರ ಎತ್ತರಕ್ಕೆ ಹೋಗಿದ್ದಾನೆ, ಅದೋ ಆತ ನಕ್ಷತ್ರವಾಗಿದ್ದಾನೆ. ಮತ್ತೆ ಕೂಗಿ ಕರೆದೆ, ಮಗನೇ ಸಿಗಲಾರೆಯ ನನಗೆ ಶುಕನೇ ಅಂತ ಕರೆದಾಗ ಇಡೀ ಪರಿಸರ ಪ್ರತಿಧ್ವನಿಸಿದಾಗ ಈ ಜಗವೇ ಮಗನಾಯಿತು ನನಗೆ ಅಂತಂದುಕೊಂಡೆ. ಆ ಸಮಾಧಾನದಲ್ಲಿ ಬಂದೆ. ಇದಲ್ಲವೋ, ಇದೊಂದು ಮೋಹ ಇಲ್ಲದಿದ್ದರೆ ಬದುಕಿಗೆ ಮುಂದುವರಿಕೆ ಹೇಗೆ? ಹೆರಿಗೆಯ ನೋವು ಇಷ್ಟಿರ್ತದೆ ಅಂತ ಹೇಳಿದರೆ ಯಾವ ಹೆಣ್ಣು ಹಡೆಯುವುದಕ್ಕೆ ಸಿದ್ಧಳಾದಳು? ಆದರೂ ಬೇಕು, ಹುಟ್ಟು ಬೇಕು ಅಂತ ಬಯಸುತ್ತಾರೆ. ನಮ್ಮ ಕನಸುಗಳು ಮಕ್ಕಳಲ್ಲಿವೆ ಅಂತ ಹೇಳುತ್ತಾರೆ. ತಾನು ಸಾಧಿಸಲಾಗದ್ದನ್ನು ಮಕ್ಕಳ ಮೂಲಕ ಸಾಧಿಸುತ್ತೇನೆ ಅಂತ ನಿರೀಕ್ಷೆ ಮಾಡುತ್ತಾರೆ. ಯಾವ ಮರ್ಯಾದೆಯನ್ನು ಮೀರಿ ಮಕ್ಕಳಿಗಾಗಿ ತುಡಿಯುತ್ತಾರೆ, ದುಡಿಯುತ್ತಾರೆ. ಇದು ಬದುಕು, ಇದು ಬದುಕು. ನನಗೆ ಇಂಥವನ್ನೆಲ್ಲ ನೋಡುತ್ತಾ ನೋಡುತ್ತಾ ಬರೆಯುವ ಅನಿವಾರ್ಯತೆ. ಆದರೆ ನಾನು ಬರೆಯುವ ಮೊದಲು ಓದಿದನಲ್ಲ ಆದಿ ಕವಿಯ ರಾಮಾಯಣವನ್ನು. ಅವನ ಕುರಿತಾಗಿ ಆಲೋಚಿಸಿದಾಗಲೆಲ್ಲ ಅವನ ಭಾಗ್ಯ ದೊಡ್ಡದಪ್ಪ. ಆದಿ ಕವಿಯದೇನು ಭಾಗ್ಯ, ಆದಿ ಕವಿಯದೇನು ಭಾಗ್ಯವೋ, ತಪಸಿಗಳ ಸಾಧಕರ ಭಾವಾಂತ ಎಲ್ಲರೂ ಹಾಗೆ ತಪಸಿಗಳ ಸಾಧಕರ ಭಾವಾಂತರಂಗವನ್ನು ಹೊಕ್ಕರಿದು ಆದಿ ಕವಿಯದೇನು ಭಾಗ್ಯ, ಶೋಧಿಸಿದ ಬರೆದು ಬೋಧಿಸಿದ ಭಾವಾಂತರಂಗವನ್ನು ಹೊಕ್ಕರಿದು ಶೋಧಿಸಿದ ಬರೆದು ಬೋಧಿಸಿದ ಬರೆದು ಬೋಧಿಸಿದ ಸೂರ್ಯ ಕುಲ ಸಂಜಾತರಿಗೆ ಲವಕುಶರಿಗೆ ಬರೆದು ಬೋಧಿಸಿದ ಸೂರ್ಯ ಕುಲ ಸಂಜಾತರಿಗೆ ಲವಕುಶರಿಗೆ ನನ್ನ ಕಥೆ ಕಾತಿ ಕುಲ್ಲುವ ಬಲ್ಲಿದರ ದ್ವೇಷ ದಳ್ಳುರಿಯ ಬೋಧನದಿಯ ಕಾದಿ ಕೊಲ್ಲುವ ಬಲ್ಲಿದರ ದ್ವೇಷ ದಳ್ಳುರಿಯ ಬೋಧನದಿ ವಿಷವಿಕ್ಕಿ ಜೂಟಿನಲ್ಲಿ ಸೋಲಿಸಿ ಸಹೋದರರ ಮಾನಿನಿಯ ಸರಗ ಹಿಡಿದೆಳೆದವರ ವರ್ಣಿಸುವುದ ಈತನಿಗೆ ಗಾದಿ ಕೊಲ್ಲುವ ಬಲ್ಲಿದರ ದ್ವೇಷ ಬಲ್ಲಿದರ ದ್ವೇಷದಲ್ಲರಿಯ ಬೋಧನದಿ ವಿಷವಿಕ್ಕಿ ಜೂಟಿನಲ್ಲಿ ಸೋಲಿಸಿ ಸಹೋದರರ ಮಾನಿನಿಯ ಸರಗ ಹಿಡಿದವಳ ಎಳೆದವರ ವರ್ಣಿಸುವ ಭಾಗ್ಯ, ಸರಗ ಹಿಡಿದೆಳೆದವರ ವರ್ಣಿಸುವುದು ಆಯಿದನಗೆ
ಇವನನ್ನೊಂದಷ್ಟು ತಿದ್ದೋಣ, ಈ ಸಂದರ್ಭವನ್ನೊಂದಷ್ಟು ಚಂದ ಮಾಡೋಣ ಅಂತ ಹೇಳುವುದಕ್ಕೆ ಅವಕಾಶವಿಲ್ಲ. ಹೇಗಿದೆಯೋ ಹಾಗೆಯೇ ಹೇಳಬೇಕು. ಆದಿಕವಿಗಳಿಗೂ ಅಂಥದ್ದೊಂದು ಅನುಕೂಲ ಇತ್ತು. ಹೇಗೆ? ಎಂಥವರು ಅವರು ವರ್ಣಿಸಿದವರು. ಮರ್ಯಾದಾ ಪುರುಷೋತ್ತಮ ಶ್ರೀರಾಮನ ಚರಿತೆಯನ್ನು ಹೇಳುವಾಗ ಅವರು ಆರಂಭಿಸಿದ್ದು ಹಾಗೆ. ಯಾರಿದ್ದಾರೆ ಜಗತ್ತಿನಲ್ಲಿ ಗುಣವಂತನು, ವೀರ್ಯವಂತನು, ಶೂರನು, ಧೈರ್ಯವಂತನು, ವಿನಯವಂತನು, ಎಷ್ಟು ಗುಣಗಳು! ಈ ಎಲ್ಲ ಗುಣಗಳಿಂದ ಕೂಡಿದ ಒಬ್ಬನಾದರೂ ಇದ್ದಾನೆಯೇ ಅಂತ ಕೇಳಿದಾಗ ಇದ್ದಾನೆ ಶ್ರೀರಾಮ ಅಂತ ಅವರಿಗೆ ಉತ್ತರ ಸಿಕ್ಕಿತು. ನಾನು ಹಾಗೆ ಪ್ರಶ್ನಿಸಿ ಬಿಟ್ಟರೆ ನನ್ನ ಕಾಲಕ್ಕೆ ಯಾರು ದಕ್ಕುವುದಿಲ್ಲ. ಕೆಲವರಲ್ಲಿ ಕೆಲವು ಗುಣ ಉಂಟು, ಆದರೆ ಎಲ್ಲವೂ ಒಬ್ಬನಲ್ಲಿ ಇರಬೇಕು ಅಂತ ಹೇಳುವುದಕ್ಕಾಗುವುದೇ ಇಲ್ಲ. ಆ ಕಾಲದಲ್ಲಿಯೂ ಇದ್ದರಲ್ಲ. ವಾಲಿಯಂತಹ ಪರಮ ವಿಕ್ರಮಿ ಇದ್ದ, ರಾವಣನಂತಹ ತಪಸ್ವಿ, ವರವನ್ನು ಪಡೆದವನು, ಸಂಗೀತವನ್ನು ಬಲ್ಲವನು. ಒಂದೇ ಎರಡೇ ಅವನ ಗುಣ. ಅಂಥವನಿದ್ದ. ಸುಗ್ರೀವನಂತೆ ಪ್ರಪಂಚವನ್ನೆಲ್ಲ ತಿಳಿದವರಿದ್ದರು, ವಿಭೀಷಣನಂತೆ ಭಕ್ತಿಯಲ್ಲಿ ಸಾಧಿಸಿದವರಿದ್ದರು, ದಶರಥನಂತೆ ದೇವತೆಗಳಿಗೆ ಸಹಾಯ ಮಾಡಿದ ಅರಸರಿದ್ದರು. ಜನಕನಂತೆ ರಾಜರ್ಷಿಯಾದವರಿದ್ದರು. ಆದರೆ ಇವರ್ಯಾರು ಸಂಪೂರ್ಣ ನಾಯಕರಲ್ಲ ಅಂತ ಅನ್ನಿಸಿದ್ದರಿಂದಲ್ಲವೇ ವಾಲ್ಮೀಕಿ ಕೇಳಿದ್ದು, ಇಷ್ಟೂ ಗುಣಗಳುಳ್ಳ ಒಬ್ಬನಾದರೂ ಇದ್ದಾನೆಯೇ ಅಂತ. ಅದಕ್ಕೆ ಇದ್ದಾನೆ ಅಂತ ಅವರಿಗೆ ಉತ್ತರ ಸಿಕ್ಕಿತು. ಅವರು ಬರೆದರು, ಎಂತೆಂಥವರು ಅವರು. ರಾಮನಿಗೆ ವನವಾಸಕ್ಕೆ ಹೋಗಬೇಕು ಅಂತ ಆದರೆ ಅಧಿಕಾರವೋ? ವನವಾಸಕ್ಕೆ ಹೋಗುವುದು ನನ್ನ ಅಧಿಕಾರ. ಯಾಕೆ? ಅಪ್ಪನ ಮಾತನ್ನು ನಡೆಸಬೇಕಾದದ್ದು ನನಗೆ ಕರ್ತವ್ಯ. ಇದನ್ನು ಯಾರೂ ತಡೆಯಲಾರರು. ಅದು ನನ್ನ ಅಧಿಕಾರ. ತಿರುಗಿ ಬಂದ ಭರತ, ಅವನು ಹೇಳ್ತಾನೆ, ಅಣ್ಣ ನಿನ್ನದಿದು, ನನ್ನದಲ್ಲ ಅಂತ. ಪಾಲು ಪಟ್ಟಿಯ ಲೆಕ್ಕದಲ್ಲಿ ಒಂದಂಗುಲ ಭೂಮಿಯನ್ನೂ ನಾನು ಕೊಡಲಾರೆ ಎನ್ನುವ ದುರ್ಯೋಧನನನ್ನು ನಾನು ವರ್ಣಿಸಬೇಕು. ಈ ಇಡೀ ಭರತ ವರ್ಷ ನನ್ನದಲ್ಲ ಅಣ್ಣ, ಇದು ನಿನ್ನದು, ನಿನ್ನ ಕಾಲಿಗೆ ಹಾಕಿದ್ದೇನೆ ಅಂತ ಹೇಳುವ ಭರತ ರಾಮನ ನಡೆಯನ್ನು ಗೌರವಿಸಿ ಅವನ ಪಾದುಕೆಗಳನ್ನು ತಲೆಯ ಮೇಲೆ ಹೊತ್ತು ಪಾದುಕಾ ಕಿರೀಟಿಯಾದ ಭರತನನ್ನು ವರ್ಣಿಸುವ ಭಾಗ್ಯ ವಾಲ್ಮೀಕಿ ಋಷಿಗಳಿಗೆ. ಮಾಯೆಯಿಂದ ವಂಚಿಸುವುದಕ್ಕೆ ಬಂದ ಮಾರೀಚನೂ ಕೂಡ ಒಂದಷ್ಟು ತಪಸ್ಸನ್ನು ಮಾಡಿದ್ದ, ಒಂದು ಆಶ್ರಮವನ್ನು ಕಟ್ಟಿಕೊಂಡಿದ್ದ. ಅಂಥವರು ವಂಚಕರಿಗೂ ಕೂಡ ವೇಷದಲ್ಲಿ ಹೇಗೆ ಆಶ್ರಮವನ್ನು ಕಟ್ಟಿಕೊಂಡಿದ್ದ. ಒಬ್ಬ ಹನುಮಂತ ಎಂಥವನು! ಬ್ರಹ್ಮಚರ್ಯಕ್ಕೆ ಮತ್ತೊಂದು ಭಾಷ್ಯವಾಗಿ ಬೆಳೆದವನು, ದಾಸ್ಯಕ್ಕೆ ಮೌಲ್ಯ ತುಂಬಿದವನು. ದಾಸೋಹಂ ಕೋಸಲೇಂದ್ರಸ್ಯ ಅಂತ ಹೇಳಿದಾಗ ಅವನ ಗೌರವಕ್ಕೆ ಯಾವ ಕೊರತೆಯೂ ಆಗಲಿಲ್ಲ. ಆದರೆ ಒಂದು ಕ್ಷಣಕ್ಕೆ ಇದು ನಿನ್ನ ಅಧಿಕಾರ ಅಲ್ಲ, ಅವಹಿರಿಯ ಅಂತ ಹೇಳಿದ ಒಂದು ಕ್ಷಣಕ್ಕೆ ಸಹಿಸಲಾಗದೆ ಹೊಟ್ಟೆಯುರಿ ಹಚ್ಚಿಕೊಂಡಂತ ದುರ್ಯೋಧನನನ್ನು ಅವನ ಬಳಗವನ್ನು ವರ್ಣಿಸುವುದಾಯಿತೆ ನನಗೆ. ಅಷ್ಟೇ ಏಕೆ? ಆ ಕವಿಗಳ ಭಾಗ್ಯ ಎಂಥದ್ದು ಅಂತಂದ್ರೆ, ಅಪ್ಪ ಅಮ್ಮಂದಿರ ಕಥೆಯನ್ನು ಬರೆದು ಮಕ್ಕಳಿಗೆ ಬೋಧಿಸುವಂತಹ ಅವಕಾಶ. ಆ ಅಪ್ಪ ಅಮ್ಮಂದಿರ ಭಾಗ್ಯ ಎಂಥದ್ದು. ಮಕ್ಕಳಿಗೆ ತಮ್ಮ ಕಥೆಯೇ ಬೋಧಿಸಲ್ಪಡುತ್ತದೆ, ಪಠ್ಯವಾಗುತ್ತದೆ ಅಂತಂದ್ರೆ ಅವರೆಷ್ಟು ಸಾರ್ಥಕ ಬದುಕಪ್ಪ. ನಾನು ಯಾರ ಮಕ್ಕಳಿಗೆ, ಯಾರ ಅಪ್ಪಂದಿರ ಕಥೆ ಹೇಳಲಿ? ಪಾಂಡವರಿಗೇ ಆದರೂ ಕುಂತಿಯ ಮೊದಲ ಸಂಗತಿಯನ್ನು ಹೇಳುವುದಕ್ಕುಂಟೆ ನಾನು? ಆಗದು. ಇಂಥವರನ್ನೆಲ್ಲ ವರ್ಣಿಸುತ್ತಲೇ ನಾನು ಕಥೆಯನ್ನು ಬರೆಯಬೇಕಾಗಿದೆ. ಆದರೂ ಅದು ಆದಿ ಕಾವ್ಯ, ನನಗೆ ಹಾದಿಯಾದದ್ದು ಹೌದು, ಅಲ್ಲ ಅಂತ. ಯಾವ ದುಷ್ಟನನ್ನು ವರ್ಣಿಸುವಾಗಲೂ ಕೂಡ ಅಲ್ಲಿರುವವರನ್ನು ಎಷ್ಟು ಚಂದ. ಒಬ್ಬ ಶೂರ್ಪನಖಿಯು ಸುಂದರಿಯಾಗಿ ಬರಬಲ್ಲರು, ನೇರವಾಗಿ ಮಾತಾಡಬಲ್ಲರು. ಒಬ್ಬೊಬ್ಬರ ಸಾಮರ್ಥ್ಯ ಇಂಥದ್ದು. ಅವರನ್ನು ವರ್ಣಿಸುವಾಗ, ಅಪ್ಪ ನೀನು ತಪ್ಪು ಮಾಡಿದ್ದಿ, ಆದರೂ ನಾನು ರಾಮನೆದುರು ಹೋಗಿ ಸಾಯ್ತೇನೆ ಎನ್ನುವ ಅಧಿಕಾರಿ.
ಅಣ್ಣ ಇದು ಸರಿಯಲ್ಲ, ಆದರೆ ನಾನು ನಿನ್ನ ಪರವಾಗಿಯೇ ಇದ್ದು ಸಾಯ್ತೇನೆ ಎನ್ನುವ ಕುಂಭಕರ್ಣ, ಸಾಯುವುದಕ್ಕೆ ಹಾದಿ ಇಲ್ಲದ ವಿಭೀಷಣ ಬಂದು ಶರಣಾಗತನಾಗುತ್ತಾನೆ ರಾಮನಲ್ಲಿ. ಒಬ್ಬೊಬ್ಬರನ್ನು ವರ್ಣಿಸುವುದಕ್ಕೆ ಎಷ್ಟು ಸಿಗುತ್ತದ, ಒಬ್ಬೊಬ್ಬರ ಬದುಕಿನ ಸಾಧ್ಯತೆಗಳೇನು ಸಿದ್ಧಿಗಳೇನು ಅಂತ ನೋಡಿದ್ರೆ, ಆದರೆ ನಮ್ಮವರು ಹೇಗಿದ್ದಾರೆ? ವನವಾಸದಲ್ಲಿದ್ದವರು ಸುಖಪಟ್ಟರೆ, ಅವರಿಗೊಂದು ಅಕ್ಷಯ ಪಾತ್ರ ಸಿಕ್ಕರೆ, ಅವರು ಹೊಟ್ಟೆ ತುಂಬ ಉಂಡರೆ ಅಂತ ಅರಮನೆಯಲ್ಲಿರುವವರಿಗೆ ಕಷ್ಟವಾಗುತ್ತದೆ. ಏನು ಮಾಡುವುದು? ದುರ್ವಾಸರು ಬಂದರೆ ದುರ್ವಾಸರ ಮಂತ್ರದ ವಿರುದ್ಧ ಅವರನ್ನೇ ಎತ್ತಿ ಕಟ್ಟುತ್ತಾರೆ. ಇಂಥದೊಂದು ಆತಿಥ್ಯದ ಮಾತಾಡುತ್ತಾರೆ, ಪ್ರಯತ್ನ ಮಾಡುತ್ತಾರೆ. ಇಂಥವರು ನನ್ನ ಕಡೆ ಸಿಕ್ಕವರು. ದುಷ್ಟರನ್ನು ಅಂತ ಲೆಕ್ಕದಲ್ಲಿ ಬಿಡುವ ಅವರನ್ನು. ಒಳ್ಳೆಯವ ಅಂತ ಹೇಳಿಸಿಕೊಂಡ ಧರ್ಮರಾಯನು ಹೆಂಡತಿಯನ್ನು ಅಡವಿಟ್ಟನಲ್ಲ, ಯಾರನ್ನು ವರ್ಣಿಸುವುದು? ಭೀಷ್ಮರು, ಅವರನ್ನು ಹೆಸರು ಹೇಳಿದರೆ 14 ಲೋಕದಲ್ಲಿ ಪರಿಚಿತ ಇರುವವರಿದ್ದಾರೆ. ಯಾರು ದೌಷ್ಟ್ಯಕ್ಕೆ ಮನಸ್ಸು ಮಾಡುವುದಿಲ್ಲ. ಹಸ್ತಿನಾವತಿಯತ್ತ ಕಣ್ಣು ಕಿಸಿದು ನೋಡುವ ಧೈರ್ಯ ಯಾರಿಗೂ ಇಲ್ಲ. ಯಾಕೆ? ಭೀಷ್ಮರಿದ್ದಾರೆ ಅಂತಿತ್ತು. ಆದರೆ ತಮ್ಮೆದುರೇ ನಡೆದಂತಹ ದುರಂತದಲ್ಲಿ ಸುಮ್ಮನೆ ಕುಳಿತರಲ್ಲ. ಇಂಥವರನ್ನು ವರ್ಣಿಸಬೇಕು. ಇವರಿಗೆಲ್ಲ ಏನಾಗಿತ್ತು, ಹೇಗಾಗಿತ್ತು ಅಂತ ನಾನು ಆಲೋಚಿಸುವುದು. ಈ ಸಭೆಯನ್ನು ದ್ರೌಪದಿ ಹೇಗೆ ಕರೆದಳು? ಹಿರಿಯರಿಲ್ಲದ ಸಭೆ ಮನುಷ್ಯನ ನೆರವಿಯದು ಸಭೆಯಲ್ಲ. ಹಿರಿಯರಿಲ್ಲದ ಸಭೆ ಮನುಷ್ಯರ ನೆರವಿಯದು ಸಭೆಯಲ್ಲ. ಮೂರ್ಖರು ಹೇಗೆ ನಾನು ವರ್ಣಿಸುವುದಲ್ಲ, ನಾನು ಹೇಳಬೇಕಾಗಿಯೇ ಇಲ್ಲ. 14 ಲೋಕಗಳಲ್ಲೂ ಗೊತ್ತಿದ್ದವರು. ಎಂತಹ ಭೀಷಣವಾದ ಪ್ರತಿಜ್ಞೆ! ಭೀಷ್ಮ ಎನಿಸಿಕೊಂಡ ದೇವವ್ರತ, ಗಂಗೆಯ ಮಗ. ಯಾವ ಗಂಗೆಯಲ್ಲಿ ನಿಂತರೆ ಎಲ್ಲರ ಪಾಪವು ಪರಿಹಾರವಾಗುತ್ತದೆ ಎನ್ನುವ ಪ್ರತೀತಿ ಇದೆಯೋ ಆ ಗಂಗೆಯಲ್ಲಿ ಹುಟ್ಟಿ ಬೆಳೆದವನು. ಅವನಿದ್ದ ಸಭೆ. ಪರಶುರಾಮನ ಶಿಷ್ಯರಾದಂತಹ ದ್ರೋಣಾಚಾರ್ಯರಿರುವ ಸಭೆ. ಕ್ಷತ್ರಿಯ ದೌಷ್ಟ್ಯವನ್ನು ಮೆಟ್ಟುವುದಕ್ಕಾಗಿಯೇ ಮೆರೆದಂತಹ ಪರಶುರಾಮನ ನೇರ ಶಿಷ್ಯರಾದಂತಹ ಭೀಷ್ಮರು ದ್ರೋಣರು ಇರುವ ಸಭೆ. ಅದೇ ಪರಶುರಾಮ ವಿದ್ಯೆಯನ್ನು ಕಲಿತ ಸಕಲರೂ ಇರುವ ಸಭೆ. ಆ ಸಭೆಯಲ್ಲಿ ಈ ಕಾಲದಲ್ಲಿ ಭರತ ವರ್ಷದಲ್ಲಿ ಯಾರು ಸಾಹಸಿಗಳು, ಯಾರು ಜ್ಞಾನಿಗಳು, ಯಾರು ಸಿದ್ಧರು ಅಂತ ಕೇಳಿದರೆ ಒಬ್ಬೊಬ್ಬರನ್ನು ಹೆಸರೆತ್ತಿ ಹೇಳಬೇಕಾದವರೆಲ್ಲ ಆ ಸಭೆಯಲ್ಲಿ ಮಂಡಿಸಿದ್ದರು. ಆ ಸಭೆಯಲ್ಲಿ ಅಲ್ಲವೇ ದ್ರೌಪದಿಯನ್ನು ಎಳೆದು ತಂದು ಅವಳ ಸೀರೆಯ ಸೆರಗಿಗೆ ಕೈ ಇಕ್ಕಿ ಭರತ ವರ್ಷದ ಮಹಾಸಿಂಹಾಸನದೆದುರು ನಿನ್ನನ್ನು ಬತ್ತಲೆಯಾಗಿಸುತ್ತೇನೆ ಅಂತ ಕ್ಷತ್ರಿಯ ಕೈಗಳು ಮುಂದಾದಾಗ ಈ ಕೈಗಳೆಲ್ಲ ಏನು ಬತ್ತಿ ಹೋಗಿದ್ದವು? ಏನಾಗಿತ್ತಿವರಿಗೆಲ್ಲ? ಇದು ಸಭೆಯಲ್ಲ, ಇಲ್ಲಿ ಹಿರಿಯರಿಲ್ಲ, ಅವರು ಮೂರ್ಖರು ಇದ್ದರೆ. ಇದು ಮನುಷ್ಯರ ನೆರವಿ ಸಮೂಹ ಇದೆ, ಇಲ್ಲಿ ತಿಳಿದವರಿಲ್ಲ ಅಂತ ದ್ರೌಪದಿ ಕೂಗಿಕೊಂಡಳು. ಆ ಮಾತನ್ನು ಕೇಳುವಾಗ ನನಗೆಷ್ಟು ಕಷ್ಟ. ಆದ್ರೇನು ಮಾಡೋಣ? ಅದು ವಾಸ್ತವ, ಆದದ್ದು ಹೌದು. ಅದಕ್ಕೆ ಏನು ಮಾಡಿದರೂ ಅದಕ್ಕೊಂದು ನ್ಯಾಯ ಸಲ್ಲಿಸುತ್ತೇನೆ ಅಂತ ಹೇಳುವ ಹಾಗಿಲ್ಲ. ಏನು ಮಾಡಬಹುದು? ಅದಕ್ಕಾಗಿ ಹೇಳುವುದು ನಾನು. ಈ ವಾಲ್ಮೀಕಿಗಳಿಗೆ ರಾಮ ಬಿಟ್ಟ, ಸೀತೆಯನ್ನು ಬಿಟ್ಟ, ಕಾಡಿನಲ್ಲಿ ಕೈಬಿಟ್ಟ ಅಂತಾದಾಗ ಅವಳನ್ನು ಕೈ ಹಿಡಿದು ತಂದು ಆಶ್ರಮದಲ್ಲಿ ಸಾಕುವ ಭಾಗ್ಯ ದೊರಕಿತ್ತು. ಪುತ್ರ ಮೋಹದ ಬಗ್ಗೆ ಹೇಳುವುದಾದರೆ
ಸೀತೆ ಗರ್ಭವನ್ನು ಹೊತ್ತಿದ್ದಾಳೆ, ಗೊತ್ತಿದೆಯಲ್ಲ. ಆದರೂ ತನ್ನ ಸಂತಾನವನ್ನು ಯಾವ ಮೋಹವಿಲ್ಲದೆ ಹೆಂಡತಿಯನ್ನು ಕಾಡಿಗೆ ಕಳುಹಿದನಲ್ಲ ರಾಮ. ಅವಳನ್ನು ಕೈ ಹಿಡಿದು ಕರೆದುಕೊಂಡು ಹೋಗಿ, ನನ್ನ ಕಾವ್ಯದ ನಾಯಕಿ ನೀನು ನನಗೆ ಸಿಕ್ಕೆಯಲ್ಲ ಎಂದು ಅವಳನ್ನು ತನ್ನ ಆಶ್ರಮದಲ್ಲಿ ಇಟ್ಟುಕೊಂಡು ರಾಮಾಯಣವನ್ನು ಬೋಧಿಸುವ, ಮಕ್ಕಳಿಗೆ ಬೋಧಿಸುವಾಗ ತಾಯಿಯ ಕಿವಿಗೆ ಕೇಳುವುದಿಲ್ಲವೇ? ಹಾಗೆ ಸೀತೆಗೊಂದು ಸಾಂತ್ವನ ನೀಡಬಲ್ಲ ಸಾಧ್ಯತೆ ವಾಲ್ಮೀಕಿಗಿತ್ತು. ನಾನು ಏನು ಮಾಡುವುದು ಸಾಧ್ಯವಿತ್ತು, ನಾನು ಏನೂ ಮಾಡಲಿಲ್ಲವಲ್ಲ ಅಂತ ಅನ್ನಿಸಿ ಒಂದು ಕ್ಷಣ ವನವಾಸದಲ್ಲಿದ್ದಂತಹ ಪಾಂಡವರನ್ನು ಕಡಿಯುವುದಕ್ಕೆ ಹೊರಟಿದ್ದಂತಹ ಇವರನ್ನೆಲ್ಲ ತಡೆದಿಟ್ಟಿದೆ. ನಿಲ್ಲಿ, ಎಲ್ಲಿ ಹೋಗುತ್ತೀರಿ ಅಂತ ಕೇಳಿದ್ದೇನೆ. ದುಶ್ಯಾಸನ, ದುರ್ಯೋಧನ, ಕರ್ಣ, ಸೈಂಧವ ಸೈನ್ಯ ಕಟ್ಟಿಕೊಂಡು ಹೋಗ್ತಾ ಇದ್ದೀರಿ. ಧೃತರಾಷ್ಟ್ರನಿಗೆ ಹೇಳಿದ್ದೀರೋ? ಭೀಷ್ಮನಿಗೆ ಗೊತ್ತಿದೆಯೋ? ದ್ರೋಣರ ಅಪ್ಪಣೆ ಇದೆಯೋ? ಕೃಪನಿಗೆ ಸುದ್ದಿ ಇದೆಯೋ? ತಾಯಿಗಾದರೂ ಹೇಳಿದ್ದೀರೋ? ಅವರು ಕಷ್ಟದಲ್ಲಿದ್ದಾರೆ ಅಂತಂದ್ರೆ ಈಗ ಹೋಗಿ ನಿಮ್ಮ ಸಂಪತ್ತನ್ನು ಮೆರೆಸುವುದಕ್ಕೆ ಹೋಗ್ತಾ ಇದ್ದೀರೋ ಅಂತ ತಡೆದ್ರೆ ಘೋಷಯಾತ್ರೆಗೆ ಹೋಗಿ ಬಯಸಿಕೊಂಡು ಬಂದರು. ಎಂಥ ಜನ ಇದು! ಇಷ್ಟಾದರೂ ಯುದ್ಧವನ್ನು ತಡೆಯುವುದಕ್ಕಾಗಲಿಲ್ಲ. ಧರ್ಮರಾಯ ಮನಸ್ಸು ಮಾಡಿದನೆ, ಪ್ರಯತ್ನ ಪಟ್ಟಿದ್ದಾನೆ. ಹೌದೇ ಅಂತ ಕೇಳಿದರೆ ಹೌದು, ಅಲ್ಲ ಅಂದ್ರೆ ಅಲ್ಲ. ಹಾಗಾಯಿತು. ಯುದ್ಧದಲ್ಲಿ ಕೌರವರು ಸತ್ತರು, ಪಾಂಡವರ 5 ಮಾತ್ರ ಉಳಿದರು. ಅವರ ಮಕ್ಕಳು ದ್ರೌಪದಿಯಲ್ಲಿ ಹುಟ್ಟಿದವರು ಬದುಕಲಿಲ್ಲ. ಈಗ ಧೃತರಾಷ್ಟ್ರನೆದುರು ನಿಲ್ಲಿಸಿದ ಮೇಲೆ ಗಾಂಧಾರಿಯಲ್ಲಿಯೂ ಅವರು ಆಶೀರ್ವಾದವನ್ನು ಕೇಳುತ್ತಾರೆ. ನನ್ನ ಧರ್ಮರಾಯ ಎಷ್ಟು ದೊಡ್ಡವನು ಅಂದರೆ, ಇದರ ಮಧ್ಯೆ ಕೂಡ ರಾಜಸೂಯಾಧ್ವರವನ್ನು ಮಾಡಿದಂತಹ ಮಹಾ ಅರಸು ಭೋಜನಕ್ಕೆ ಬರಲಿ ಅಂತಂದ್ರೆ ಅರಮನೆಯವರಿಗೆ ಊಟವಾಯಿತೆ, ಆಳುಗಳಿಗೆ ಊಟವಾಯಿತೆ, ಗೋವುಗಳಿಗೆ ಹೊಟ್ಟೆ ತುಂಬಿದೆ, ಹಕ್ಕಿಗಳಿಗೆ ಹಣ್ಣು ನೀಡಿದರೆ ಅಷ್ಟೂ ಆದರೆ ನನಗೆ ಊಟ ನೀಡಿ ಅಂತ ಹೇಳುವ ಜೀವಕಾರುಣ್ಯ ಉಳ್ಳಂತಹ ದೊರೆ ಧರ್ಮರಾಯ. ಆದರೆ ಅವನ ಕುರಿತಾಗಿಯೂ ಕೂಡ ಯಾರಿಗೋ ಕಷ್ಟವಾದರೆ ಹೇಗೆ? ಆಗ ಗಾಂಧಾರಿ ಎದುರು ಹೋಗಿ ಅವ ಇನ್ನೇನು ಕೈ ಮುಗಿಯಬೇಕು ಎನ್ನುವಾಗ ನನಗೆ ಗಾಂಧಾರಿಯ ಅಂತರಂಗ ಅರ್ಥವಾಯಿತು. ತಡೆ ತಡೆ ನೀ ಗಾಂಧಾರಿ, ತಡೆ ನೀ ಗಾಂಧಾರಿ, ತಾಪವ ಬಿಡು ನೀ ಗಾಂಧಾರಿ, ತಾಪವ ಬಿಡು ನೀ ಗಾಂಧಾರಿ. ಹಣೆಯಲ್ಲಿ ಹೊಸಗಿದೆ ಒಡಲ ಸೂರ್ಯಯ ಹಿಡಿ ಶಾಪತಿ ಪೀಡಿದಲಿದು ಧರ್ಮನ. ಗಾಂಧಾರಿ, ತಡೆ ತಡೆ, ಧರ್ಮರಾಯನನ್ನು ಶಪಿಸಬೇಡ. ನಿನ್ನ ಮಕ್ಕಳು ಸತ್ತಿದ್ದಾರೆ, 100ರಲ್ಲೊಬ್ಬರೂ ಉಳಿಯಲಿಲ್ಲ ಎನ್ನುವುದು ಗೊತ್ತು. ನಿನ್ನ ತಾಯ್ತನದ ಕಷ್ಟವೂ ಗೊತ್ತು. ಒಮ್ಮೆಯಾದರೂ ಕಣ್ಬಿಟ್ಟು ನೋಡಿ ಪ್ರೀತಿಯಿಂದ ಅಲಂಘಿಸದ ಅಪ್ಪದ ನಿನಗೆ ನಿನ್ನ ಮಕ್ಕಳ ಬದುಕಿನ ಕುರಿತು ಎಷ್ಟು ಕಾಳಜಿ ಇತ್ತು. ಗಾಂಧಾರಿ, ಇಡೀ ಜಗತ್ತು ಧರ್ಮರಾಯನನ್ನು ಬಯಸುತ್ತಿದೆ. ಯಾವ ಕಾರಣಕ್ಕೆ ಅವನನ್ನು ಶಪಿಸುತ್ತೀಯೆ? ನಿನ್ನ ಮಕ್ಕಳಿಗೆ ಬದುಕುವ ಅರ್ಹತೆಯೇ ಇರಲಿಲ್ಲ. ಅವರು ಸತ್ತರು, ಹೋಗಿ ಹೋಗಿ ಅಪ್ಪಿಕೊಂಡರು. ನನಗೆ ಧರ್ಮ ಏನು ಅಂತ ಗೊತ್ತು, ಆದರೆ ನಾನು ಆಚರಿಸುವವನಲ್ಲ. ಅಧರ್ಮ ಏನು ಅಂತ ಗೊತ್ತು, ಆದರೆ ಆಚರಿಸದೆ ಬಿಡುವವನಲ್ಲ ಎಂಬ ಪಾಪಿಯನ್ನು ಇವನಲ್ಲದಿದ್ದರೆ ಮತ್ತೊಬ್ಬ ಕೊಲ್ಲಬೇಕಿತ್ತಲ್ಲ. ಅಂಥವನನ್ನು ಹಡೆದರೂ ಅವ ಬದುಕಲಿ ಅಂತ ಬಯಸುತ್ತೀಯರು. ಈಗ ಸತ್ತಾಗ ಧರ್ಮರಾಯನನ್ನು ಶಪಿಸಬೇಡ ಅಂತ ಹೇಳಿದೆ. ಆದರೂ ಕಟ್ಟಿಕೊಂಡ ಬಟ್ಟೆಯ ಅಂಚಿನಲ್ಲಿ ಹರಿದ ದೃಷ್ಟಿಗೆ ಸಿಕ್ಕಿದ ಧರ್ಮರಾಯನ ಕೈಯುಗುರು ಸುಟ್ಟಿತು. ತಾಯಂದಿರ ಸಿಟ್ಟು ಎಂಥದ್ದಿರಬಹುದು? ಕಣ್ಣು ಕಟ್ಟಿಕೊಂಡರೂ ಕರಡು ರೀತದಲ್ಲ, ಹೌದು. ಆದರೆ ನೀನಾದರೂ ಹೇಗೆ ಹಡದೆ ಮಕ್ಕಳನ್ನಲ್ಲ, ಅಸೂಯೆಯನ್ನೇ ಹಡದೆ.
ಅದರಿಂದಾಗಿ ಅನಿವಾರ್ಯತೆ ನಿನಗೆ. ತಾಯಿ, ನೀನು ಶಪಿಸಬೇಡ ಅಂತ ತಡೆದೆ. ಇಷ್ಟು ಪರಿಸ್ಥಿತಿಯನ್ನು ಕಂಡನಲ್ಲ, ಕಣ್ಣಿಲ್ಲದಿದ್ದರೂ ಕಣ್ಣೀರಿದೆಯಲ್ಲ ಧೃತರಾಷ್ಟ್ರನಿಗೆ. ಅವನು ಕಣ್ಣೊರೆಸಿಕೊಂಡ. ಈ ಗಾಂಧಾರಿಯ ಕಣ್ಣ ಬಟ್ಟೆ ಒದ್ದೆಯಾಗಿದ್ದನ್ನು ಕಂಡಂತಹ ಧರ್ಮರಾಯ ನನಗೆ ಪಟ್ಟವೇ ಬೇಡ ಅಂತ ಕೂತುಕೊಂಡ. ಅದಕ್ಕಾಗಿದ್ರೆ ಇಷ್ಟು ಮಾಡಬೇಕಿತ್ತು. ಇಷ್ಟು ಮಾಡಿದುದೇಕೆ ಯೋಚಿಸಿ ನೋಡು. ಇಷ್ಟು ಮಾಡಿದುದೇಕೆ ಯೋಚಿಸಿ ನೋಡು. ಸೃಷ್ಟಿಗೋಸುಗನಿಲ್ಲ ಜನರಾದಿ ನಾಡು. ಅಟ್ಟನೊದಗಿದೆ ಯುದ್ಧ ಯುಗವೇ ಕಾದಾಡು. ಅಟ್ಟನೊದಗಿದೆ ಯುದ್ಧ ಯುಗವೇ ಕಾದಾಡು. ಬಿಟ್ಟು ವಿರಕ್ತಿಯ ನಿಟ್ಟರಿ ನಾವು. ಇಷ್ಟು ಮಾಡಿದುದೇಕೆ ಯೋಚಿಸಿ ನೋಡು. ಆಗ ಧರ್ಮರಾಯನಿಗೆ ನಾನೇ ನಿಂತು ಹೇಳಿದೆ, ಇಷ್ಟೆಲ್ಲ ಮಾಡಿದ್ಯಾಕೆ? ನಿನಗೆ ಕೀರ್ತಿ ಬಂತೋ ಕೀರ್ತಿ ಬರಲಿಲ್ವೋ ಅಲ್ಲ, ಜಗತ್ತಿಗೆ ಒಂದು ಧರ್ಮದ ಆಡಳಿತ ಬೇಕು. ತಿಳಿದವನು ಯೋಗ್ಯನು ಈ ಭರತ ವರ್ಷವನ್ನು ಆಳಬೇಕು ಅಂತ. ಅದು ನಿನಗೆ ಅಧಿಕಾರ ಬೇಡ ಅಂತ ಹೇಳಬಹುದು, ಕರ್ತವ್ಯ ಬೇಡ ಅಂತ ಹೇಳಲಿಕ್ಕಾಗುತ್ತದೆಯೇ? ನಿನ್ನ ತಾಯಿಯ ಸಂಕಲ್ಪವೇ ನಿನ್ನನ್ನು ಕಟ್ಟಿ ಹಾಕಿದೆ. ನೀನು ಬಿಟ್ಟು ಹೋಗುವ ಹಾಗಿಲ್ಲ. ನಿನಗೆ ಇದರಿಂದ ವಿರಕ್ತಿಯನ್ನು ಸಾಧಿಸುವುದಕ್ಕೆ ಅವಕಾಶವಿಲ್ಲ. ನೀನು ಆಳಬೇಕು. ನೀನು ಹೇಳಿದೆ ಅಂತ ಒಪ್ಪಿ ಬದುಕಿದ ತಮ್ಮಂದಿರಿದ್ದಾರಲ್ಲ, ಅವರನ್ನೆಲ್ಲ ಕೇಳಬೇಕು. ಎಷ್ಟು ಕಷ್ಟಪಟ್ಟಿದ್ದಾರೆ. ಕ್ಷಣ ಕ್ಷಣಕ್ಕೂ ವನವಾಸದಲ್ಲಿದ್ದಾಗ ಈಗ ಹೋಗಬಹುದೇ, ಹುಟ್ಟಿ ಹುಡಿ ಮಾಡಬಹುದೇ ಅಂತ ಕೇಳಿದವರಿಗೆ ವನವಾಸ ಅಜ್ಞಾತವಾಸಗಳು ಮುಗಿಯಲಿ ಅಂತ ಹೇಳುತ್ತಾ ಬಂದವನು ನೀನು. ಆಗಲಾದರೆ ಯುದ್ಧಕ್ಕೆ ಸಿದ್ಧನಾದೇನು ಅಂತ ಹೇಳಿದವನು ನೀನು. ಸಂಧಾನವಾಗದಿದ್ದರೆ ಯುದ್ಧವಾಗುತ್ತದೆ ಅಂತ ಗೊತ್ತು. ಅದಕ್ಕೆ ನಾನು ಸಿದ್ಧ ಅಂತ ಕೃಷ್ಣನಲ್ಲಿಯೂ ಹೇಳಿದ ನೀನು. ಇಷ್ಟೆಲ್ಲ ಮಾಡಿ ಯುದ್ಧ ಮಾಡಿದ ಮೇಲೆ ಸತ್ತವರನ್ನು ಲೆಕ್ಕ ಹಾಕ್ತೀಯಲ್ಲ. ಇದ್ದವರಿಗಾಗಿ ಬದುಕು ಅಂತ ನಾವು ಹೇಳ್ತಾ ಇರುವುದು. ಸತ್ತವರನ್ನೇನು ವರ್ಣಿಸುತ್ತಿ, ಇದ್ದವರ ಕಷ್ಟವನ್ನು ನೋಡು, ಅವರಿಗೊಂದು ಸಮಾಧಾನವನ್ನು ಹೇಳು. ಹಾಗಾಗಿ ನೀನು ಬದುಕಬೇಕು. ನೀನಲ್ಲದಿದ್ದರೆ ಮತ್ಯಾರು? ವನವಾಸದಲ್ಲಿದ್ದಾಗಲೂ ಕೃಷ್ಣ ಕಂಡರೆ ಅರಸ ಅಂತ ನಿನ್ನನ್ನು ಕೇಳುತ್ತಿದ್ದನಲ್ಲ. ಜಗತ್ತಿನಲ್ಲಿ ಯಾವ ಪ್ರಶ್ನೆ ಬಂದರೂ ಉತ್ತರ ಯಾರು ಕೊಡಬಹುದು ಅಂತ ಸಭೆಯಲ್ಲಿ ಭೀಷ್ಮರಷ್ಟೇ ಅಲ್ಲ, ವನವಾಸದಲ್ಲಿಯೂ ಯಕ್ಷ ಪ್ರಶ್ನೆಯಲ್ಲಿಯೂ ಅಜಗರದ ಸಂದರ್ಭದಲ್ಲಿಯೂ ಧರ್ಮರಾಯನ ಉತ್ತರ ಅಂತಾಗಿತ್ತಲ್ಲ. ಈಗ ಈ ಯುದ್ಧದ ನಂತರ ಇರುವ ಪರಿಸ್ಥಿತಿಯಲ್ಲಿ ಜಗತ್ತು ಬದುಕು ಹೇಗೆ ಅಂತ ಕೇಳ್ತಾ ಇದೆ. ಅದಕ್ಕೂ ನೀನು ಉತ್ತರಿಸಬೇಕು. ನೀನದನ್ನು ಬಿಟ್ಟು ಹೋಗುವ ಹಾಗಿಲ್ಲ. ಇಷ್ಟು ಹೇಳಿ ಅವನನ್ನು ಒಪ್ಪಿಸುವಾಗ 5 ಮಕ್ಕಳನ್ನು ಕಳೆದುಕೊಂಡಂತಹ ದ್ರೌಪದಿ ಹೇಳಿದಳು, ಬದುಕಬೇಕು. ನಮ್ಮ ಮಕ್ಕಳು ಸತ್ತಿದ್ದಾರೆ ಅಷ್ಟಲ್ಲ, ಜಗತ್ತಿನಲ್ಲಿ ಇಷ್ಟು ಮಕ್ಕಳು ಬದುಕಿದ್ದಾರಲ್ಲ, ಅವರಿಗೆಲ್ಲ ನಾವು ತಂದೆ ತಾಯಿ ಆಗಬೇಕು ಅಂತ. ಆ ಸಾಧ್ವಿಯ ಮಾತು, ನಮ್ಮೆಲ್ಲರ ಒತ್ತಾಯ ಒಪ್ಪಿದ. ಸಜ್ಜನರ ಕಷ್ಟವೂ ಹೌದದು. ಯಾವ ಪಟ್ಟವೇ ಬರಲಿ, ಪ್ರಶಸ್ತಿಯೇ ಬರಲಿ, ತಕ್ಷಣ ಒಪ್ಪಿಕೊಂಡು ಬಿಟ್ಟರೆ ಇವ ಬಯಸಿ ಪಡೆದನೋ ಅಂತ ಆಗಬಾರದಲ್ಲ. ಹಾಗಾಗಿ ಒತ್ತಾಯಕ್ಕಾಗಿ ಕಾದನೋ ಅಂತ. ಅದಿಲ್ಲವಾದರೆ ನಾರದರು ಬಂದು ಹೇಳಿದರು, ಅರ್ಜುನನನ್ನು ಕಳುಹಿಸಬೇಕು, ವಿಶೇಷ ಶಸ್ತ್ರ ಸಾಧನೆ ಆಗಬೇಕು, ಸಂಗ್ರಹ ಆಗಬೇಕು ಅಂತಂದಾಗ ಕಳಿಸಿಕೊಟ್ಟಿದ್ದನಲ್ಲ. ಶಲ್ಯನೇ ಇವನ ಕಡೆ ಬಂದಾಗ ಕೇಳಿದಾಗ, ಮಾವ ನೀವಲ್ಲಿ ಹೋದ್ರಿ, ಒಳ್ಳೆದಾಯಿತು, ಸಮಯದಲ್ಲಿ ನಮಗೆ ಅನುಕೂಲವಾಗಿ ಅಂತ ಹೇಳಿದನಲ್ಲ. ಹಾಗಾಗಿ ಇವನಿಗೆ ಆಸೆಯೇ ಇರಲಿಲ್ಲ ಅಂತ. ತಪ್ಪು ಅಲ್ಲ ಅದು. ಆ ಕ್ಷಣಕ್ಕೆ ಬೇಡದ ವೈರಾಗ್ಯ ಒಂದು ಆಗೀಗ ಕಾಡುತ್ತದೆ ಅವನಿಗೆ. ಧೃತರಾಷ್ಟ್ರ ಹೇಳಿ ಕಳುಹಿಸಲಿಲ್ವ? ಸಂಧಾನವೋ ಸಂಗ್ರಾಮವೋ ಎನ್ನುವ ಚರ್ಚೆ ನಡೆದಾಗ ಧರ್ಮರಾಯನಿಗೆ ಹೇಳಿ ಕಳುಹಿಸಿದ್ದ, ನನ್ನ ಮಕ್ಕಳು ದುಷ್ಟರು, ಹಠ ಮಾಡುತ್ತಾರೆ, ನೀನು ಒಳ್ಳೆಯವನು, ನೀನು ಅಲ್ಲಿಯೇ ಇದ್ದು ಬಿಡು, ನಿನಗೆ ರೂಢವಾಗಿದೆ ಕಾಡು, ಸುಮ್ಮನೆ ಯಾಕೆ ಯುದ್ಧ?
ಇಂಥವರ ಮುಂದೆ ಹೌದು ದೊಡ್ಡಪ್ಪ ಹೇಳಿದ್ದಾನೆ ಅಂತ ಒಪ್ಪಿದ್ರೆ ಆಗುತ್ತದೆ? ಜಗತ್ತು ಏನನ್ನು ಕೇಳುತ್ತದೆ ಅಂತ. ಆದರೆ ಈಗಲೂ ನನಗನ್ನಿಸುವುದು, ಧರ್ಮರಾಯನಿಗೆ ಧರ್ಮ ಹೇಳುವುದು ಸುಲಭ, ಆದರೆ ಜಗತ್ತಿನವರಿಗೆ ಯಾಕೆ ಧರ್ಮ ಬೇಡ? ನಾನು ತೋಳೆತ್ತಿ ಕೂಗ್ತಾ ಇದ್ದೇನೆ, ತೋಳೆತ್ತಿ ಜನರತ್ತ ಕೈ ಬೀಸಿ ಕೂಗಿದೆನು ಕೇಳಿಲ್ಲಿ ಧರ್ಮ ಅತ್ತಶ್ಚ ಕಾಮಶ್ಚ ಪಾಲಿಸದ ನಡೆಯುವರು ಬಾಳಲ್ಲಿ ಈ ಸತ್ಯ ಮೇಳವಿಸಲಾರದೇಕೆ ಈ ಸತ್ಯ ಮೇಳವಿಸಲಾರ ಏಕೆ ಜಗತ್ತಿನಲ್ಲಿರುವ ಎಲ್ಲ ಜೀವಿಗಳು ಕೂಡ ಒಂದು ಧರ್ಮದಿಂದ ನಡೆಯಲಿ ಅಂತ ಬಯಸುವುದು ಸರಿಯೇ. ಎಲ್ಲರೂ ಹಾಗೆ ನಡೆದು ಬಿಟ್ಟರೆ ಕಥೆಗೆ ಕಾವ್ಯಕ್ಕೆ ತಿರುವೆಲ್ಲಿ ಅಂತಲೂ ಅನ್ನಿಸ್ತದೆ. ಆದರೆ ಜನ ಯಾಕೆ ಧರ್ಮದ ಹಾದಿಯಲ್ಲಿ ಅರ್ಥವನ್ನು ಗಳಿಸುವ ಕಾಮವನ್ನು ಅನುಭವಿಸುವುದಕ್ಕೆ ಮನಸ್ಸು ಮಾಡುವುದಿಲ್ಲ? ಅದೇ ಅನುಭವವನ್ನು ಧರ್ಮದ ಹಾದಿಯಲ್ಲಿ ಪಡೆಯುವುದಕ್ಕಿಂತ, ಅಂದರೆ ನಾಡಾಡಿಗಳ ಗಾದೆ ಇದೆಯಲ್ಲ, ದೇವರ ಪ್ರಸಾದಕ್ಕಿಂತ ಕದ್ದ ರೊಟ್ಟಿ ರುಚಿಯಾಗಿದೆ ಅಂತ, ಆ ಭಾವದಲ್ಲಿ ಯಾಕೆ ಇಷ್ಟು ತೊಡಗಿಕೊಳ್ಳುತ್ತಾರೆ? ನಾನು ಮತ್ತೆ ಮತ್ತೆ ಹೇಳಿದ್ದೇನೆ, ಮತ್ತೆ ಮತ್ತೆ ಹೇಳುತ್ತಿದ್ದೇನೆ, ಇದು ಧರ್ಮ. ಅರ್ಥವನ್ನು ಗಳಿಸುವುದಕ್ಕೆ ಇದು ಹಾದಿ, ಕಾಮವನ್ನು ಅನುಭವಿಸುವುದಕ್ಕೆ ಇದು. ಅಷ್ಟೇ ಅಲ್ಲ, ನಾವು ಸಂಸ್ಕೃತರಾಗಬೇಕು, ಸುಸಂಸ್ಕೃತರಾಗಬೇಕು ಅಂತಾದರೆ ಪ್ರಾಕೃತವನ್ನು ಇದ್ದ ಹಾಗೆ ಅನುಭವಿಸುವುದಕ್ಕೆ ಮನಸ್ಸು ಮಾಡಬಾರದು. ಅದನ್ನು ಶುಚಿಯಾಗಿ ರುಚಿಯಾಗಿ ಪಡೆದುಕೊಳ್ಳುವಂತಹ ಬದುಕನ್ನು ಬದುಕಬೇಕು. ಪರಂಪರೆ ಎಷ್ಟು ದೊಡ್ಡದಿದೆ, ನಮ್ಮೆದುರು ವೇದಗಳಿವೆ, ಉಪನಿಷತ್ತುಗಳಿವೆ, ಎಷ್ಟು ಜನ ಸಾಧಕರಿದ್ದಾರೆ, ಅವರೆಲ್ಲ ಸುಖಕ್ಕಿಂತ ದೊಡ್ಡದಾಗಿ ಆನಂದವನ್ನು ಕಂಡವರಿದ್ದಾರೆ. ಅದನ್ನು ಕಾಣಬಾರದೆ ಅಂತ. ಹಾಗಾಗುವಾಗ ನಾನು ಕವಿಯಾಗದೆ ಬಾದರಾಯಣನಾಗಿ ಬಿಡುತ್ತೇನೆ. ಇಷ್ಟೆಲ್ಲ ನೋಡಿದ ಮೇಲೆ ಇಡೀ ಧರ್ಮದ ಕುರಿತ ಚರ್ಚೆ, ಬದುಕಿನ ಕುರಿತ ಚರ್ಚೆಯನ್ನು ಮಾಡಿದ ಮೇಲೆ ಮತ್ಸ್ಯಗಂಧಿಯ ಮಗನಿಗೆ ಕಾಣುವ ರೂಪಕ್ಕಾದೊಂದೇ ಹೊತ್ತು ನಡೆವಳು ಹೆಣ್ಣನ ಬುಟ್ಟಿ ಹೊತ್ತು ನಡೆವಳು ಹೆಣ್ಣನ ಬುಟ್ಟಿಯ ನಡೆವಳು ಹೆಣ್ಣನ ಬುಟ್ಟಿಯ ಮತ್ಸ್ಯದ ಮಲ್ಲಿಗೆ ಮತ್ಸ್ಯದ ಮುಡಿಗೆ ಮಲ್ಲಿಗೆ ಹೊತ್ತ ಹಾಲೆ ಕಿತ್ತಸರು ಮೀರಲಿ ಹೊತ್ತ ಹೋದೆ ಕಿತ್ತಸರು ಮೀರಲೆ ಮುತ್ತಿರುವ ವಾಸನೆಯರು ಹೊತ್ತು ನಡೆವಳು ಹೆಣ್ಣನ ಬುಟ್ಟಿಯ ಮತ್ಸ್ಯಗಂಧೆಯ ಮುಡಿಗೆ ಮಲ್ಲಿಗೆ ಹೊತ್ತು ಹೊರಗೆ ತೆಸಲು ಮೀರಲಿ ಮುತ್ತಿರುವ ವಾಸನೆಯರು ಹೊತ್ತ ಹೊರಗೆ ತೆಸಲು ಮೀರಲಿ ಮುತ್ತಿರುವ ವಾಸನೆಯರು ಹೆಣ್ಣೊಬ್ಬಳು ಮತ್ಸ್ಯಕನ್ನೆಯೊಬ್ಬಳು ಮಾರುಕಟ್ಟೆಗೆ ಹೊರಟಿದ್ದಾಳೆ. ತಲೆಯಲ್ಲಿ ಮೀನಿನ ಬುಟ್ಟಿ ಇದೆ, ಹೆಣ್ಣಲ್ಲವೂ ಅವಳು. ಹಾಗಾಗಿ ಮುಡಿಗೆ ಮಲ್ಲಿಗೆಯನ್ನು ಮುಡಿದಿದ್ದಾಳೆ.
ಅದರ ಪರಿಮಳ ಅವಳ ಮೂಗಿಗೆ ಬಂದೀತೆ? ಇಲ್ಲ. ಹೆಣನ ಬುಟ್ಟಿ, ಯಾಕಂದ್ರೆ ಸತ್ತ ಮೀನನ್ನಲ್ಲವೋ ತಿನ್ನುವುದು. ಹೊಟ್ಟೆಗೆ ಮೀನೇ, ಮಲ್ಲಿಗೆ ಅಲ್ಲ. ಅದನ್ನು ಹೊತ್ತು ಹೊರಟಿದ್ದಾಳೆ. ಮಲ್ಲಿಗೆಯನ್ನು ಮುಡಿದಿದ್ದಾಳೆ. ಸಹಜವಾದ ಹೆಣ್ಣಿನ ಬಯಕೆ ಕಾಣಬೇಕು. ಅದು ಎಲ್ಲಿಯೋ ಇಟ್ಟದ್ದಲ್ಲ, ಮುಡಿಯ ಮೇಲಿಟ್ಟಿದ್ದಾಳೆ. ಹಿಂದಿದೆ, ಮುಂದಲ್ಲ. ಅವಳಿಂದ ಮೀನನ್ನು ಕರೆಯಕ್ಕೆ ತೆಗೆದುಕೊಳ್ಳುವವರಿಗೂ ಕೂಡ ಅದರ ಮಲ್ಲಿಗೆಯ ಪರಿಮಳ ನಾಟದು. ಮೀನವಾಸನೆ. ಹಾಗಂತ ಮಲ್ಲಿಗೆ ಬೇಡ ಅಂತ ಹೇಳ್ತೀರೋ? ಬೇಕು. ಬುಟ್ಟಿಯನ್ನು ಇಳಿಸಿದಾಗಲಾದರೂ ಅವಳಿಗೆ ಆ ಮಲ್ಲಿಗೆ ನೆನಪಾಗಿ ಮುಖಕ್ಕೆ ಮೂಗಿಗೆ ಅದರ ಪರಿಮಳ ನಾಟೀತೆ. ಒಂದು ಸಮಾಧಾನ. ಹೊತ್ತದ್ದು ಮೀನಿನ ಬುಟ್ಟಿಯಾದರೂ ಮಲ್ಲಿಗೆ ಬೇಕು ಅಂತ ಅನ್ನಿಸಿದೆಯಲ್ಲ, ಅಷ್ಟರ ಮಟ್ಟಿಗೆ ಸಮಾಧಾನ. ಧರ್ಮವನ್ನು ಹೀಗೇ ಮುಡಿದು ಹೊರಟಿದ್ದಾರೆ ಎಲ್ಲರೂ. ಸತ್ತದ್ದನ್ನು ಹೊತ್ತು ತಲೆಯ ಮೇಲೆ ಹೊತ್ತು ಹೊರಟಿದ್ದಾರೆ ಅಂತ ಹೇಳುವಾಗ ಸತ್ತ ವಿಚಾರಗಳನ್ನೇ ಮತ್ತೆ ಮತ್ತೆ ಹೊತ್ತು ಹೊರಟಿದ್ದಾರೆ. ಯಾವಾಗ ಈ ವಾಸನೆಯನ್ನು ಕಿತ್ತೆಸೆದು ಅವರು ಆ ಮಲ್ಲಿಗೆಯನ್ನು ಮೂಗಿಗೆ ಹಿಡಿದರು. ಹೌದಲ್ಲ? ಮತ್ಸ್ಯಗಂಧಿಯ ಮಗ ವ್ಯಾಸನಾದದ್ದು. ವಾಸನೆ ಬಿಟ್ಟಾಗ ವ್ಯಾಸನಿಗೆ ಹುಟ್ಟು. ಆದರೆ ಯೋಜನ ಗಂಧವು ವಾಸನೆಯೇ. ಲೋಕಕ್ಕೆ ಒಳಿತಾಗಲಿ ಎನ್ನುವ ಕವಿಯ ಹರಕೆಯಲ್ಲಿ ಲೋಕದ ಎಲ್ಲ ವೈವಿಧ್ಯಗಳನ್ನು ಕಾಣುವ ಅವಕಾಶ, ಇದು ವೈರುಧ್ಯಗಳಲ್ಲ ಅಂತ ಒಂದಕ್ಕೊಂದು ಹೊಂದಿಸಿ ನೋಡುವ ಅವಕಾಶ. ಆದರೂ ಬಯಕೆ ಸದಾಶಯವೇ. ಒಂದು ದಿನ ವಾಸನೆಯನ್ನು ಮೀರಿ ಮಲ್ಲಿಗೆಯನ್ನು ನುಡಿದಾರು, ಮಲ್ಲಿಗೆಯನ್ನು ಪಡೆದಾರು, ಅದರ ಗಂಧ ಪಸರಿಸಿತು ಅಂತ ನಿರೀಕ್ಷೆ ಲೋಕಕ್ಕೆ ಒಳಿತಾಗ. ಭಾರತ ತೋರಿದಗೆ ಭಾರತ ಕಲಿಸಿದಗೆ ಭಾರತ ತೋರಿದಗೆ ಭಾರತವ ಕಲಿಸಿದಗೆ ಸಾರ ಸಂಪದ ಕಾವ್ಯ ಸಾರ ಸಂಪದ ಕಾರ್ಯ ಕಾರಣ ವೀರ ಧರ್ಮದ ಬಾಳ ಮೂಲದರ ಬೇಡವಗೆ ವೀರ ಧರ್ಮದ ಬಾಳ ಮೂಲದರ ಬೇಡವಗೆ ಸೇರಿದ ವಿಭೂತಿಗ ಬಾದರಾಯಣಗೆ ಸೇರಿದ ವಿಭೂತಿಗ ಬಾದರಾಯಣಗೆ ಸೇರಿದ ವಿಭೂತಿಗ ಬಾದರಾಯಣಗೆ ಕೃಷ್ಣಾಯ ವಾಸುದೇವಾಯ ದೇವಕಿ ನಂದನಾಯ ಚ ನಂದ ಗೋಪ ಕುಮಾರಾಯ ಗೋವಿಂದಾಯ ನಮೋ ನಮಃ. ವಿಠಲ ಜೈ ವಿಠಲ ಹರಿ ವಿಠಲ ಜೈ